ಓಕೆ. ಓಕೆ, ಮಲ್ಟಿಪ್ಲಿಕೇಶನ್ ಸೀರೀಸ್ ಬಂತ್ರಿ. ಇದು ಮಾಡಿದ್ವಿ ನಾವು. ದಿಸ್ ವಿ ಆರ್ ಡನ್, ದಿಸ್ ಆಲ್ಸೋ ವಿ ಆರ್ ಡನ್, ದಿಸ್ ಒನ್ ಡನ್ ಆರ್ ನಾಟ್? ಇಲ್ಲ, ನೋ. ಸೊ ಲೆಟ್ ಅಸ್ ಡೂ ದಿಸ್ ಒನ್. ಓಕೆ, ಏನೈತಿರಲ್ಲ 3, 4, 12 ಕ್ವಶನ್ ಮಾರ್ಕ್ 5, 76, 2, 6. ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಅ ಮಲ್ಟಿಪ್ಲಿಕೇಶನ್ ಸೀರೀಸ್. ಸೊ ಈಗೇನು ಮಾಡೋಣ, ಏನು ಆಕೈತೆ ಅಂತ ನೋಡೋಣ ಇಲ್ಲಿ. ವಾಟ್ ಇಸ್ ಹ್ಯಾಪ್ನಿಂಗ್ ಹಿಯರ್? ದಿಸ್ ಈಸ್ 1 ಟೈಮ್ಸ್ ಓನ್ಲಿ, ಹೌದಲ್ರಿ? 1 ಟೈಮ್ ಇಂಟು 1 ಆಗತ್ತೆ. ಇಲ್ಲೇ 3 ಟೈಮ್ಸ್. ಬಟ್ ಅದ್ರ ಮುಂದೆ ಏನಾಯ್ತು, ನಮ್ಮದು ಗಾಡಿ ಬಂದ್ಬಿಡ್ತು ರೀ, ಅಟಕಾಸಿ ಬಿಡ್ತಲ್ಲದಲ್ರಿ, ಹೌದಲ್ಲ? ಕಬಾಬ್ ಮೇ ಅಡ್ಡಿ ಐತಲ್ಲ ಅಲ್ಲಿ. ಓಕೆ, ಇದಕ್ಕೆ ವಿ ಹ್ಯಾವ್ ಟು ಫೈಂಡ್ ಔಟ್ ನಾವು ವಾಟ್ ಈಸ್ ದ ಹೌ ಮೆನಿ ಟೈಮ್ಸ್. 576, 27, 648 ಭಯಂಕರ ಆಕೈತೆ, ಹೌದಲ್ರಿ? ಟೂ ಮಚ್. ಓಕೆ, ಇದನ್ನ 600 ಅಂತ ತಿಳ್ಕೊಂಡ್ರಿ, ಎಷ್ಟು ಪಟ್ಟ ಆಯ್ತು ನೋಡ್ರಿ? 600 ಅಂತ ತಿಳ್ಕೊಂಡಂತ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇಟ್ ಆಸ್ 600. 600 ಇಂಟು ವಾಟ್ ವಿಲ್ ಬಿ 28,000. 600 into 4 will be 28,000. 24,000. 600 into 4. 600 into 4 will be 2,400. 2,400. I am asking 28,000. 45 and above. 40 times will be 24,000. 600 into 4 will be 2,400. 40 times will be 24,000. Another 4,000 means how much? 3,600, almost 46. Right or wrong? Around 46 times. 46 times. Okay. So from here, can we make any, means 46 times hakatri, illi baritani 46 times hakati. Okay, now again, because we are stuck in the middle. Ardhadaga ನಾವು ಅಟಕಾಸಿದವ್ರಿ. So what we'll do, we'll again take one of the numbers and try to solve it. Then we can make out some meaning. ನಡು ಬಂದರೆ ಹಿಂಗೆ ಮಾಡ್ಬೇಕಾಯ್ತು. ವಿಲ್ ನಾಟ್ ಬಿ ಏಬಲ್ ಟು ಡೈರೆಕ್ಟ್ಲಿ ಫೈಂಡ್ ಔಟ್. ಸೊ ಯಾವ್ದು ನಂಬರ್ ತೊಗೊಂಡು ನೀವು ಯೋಚನೆ ಮಾಡಿ ಹೇಳ್ರಿ. ನೋಡ್ರಿ, ಒಂದರಲ್ಲೇ ಆಯಿತು, ಆಮೇಲೆ ಏನೋ ಆ್ಯಡ್ ಆಗಿರ್ಬೇಕು ಬಹುಶಃ, ವಿ ಡೋಂಟ್ ನೋ. ದೆನ್ ಇಂಟು 3 ಐತೋ ಎಲ್ಲ ಗೊತ್ತಿಲ್ಲ, ಎಕ್ಸಾಕ್ಟ್ಲಿ ಇಂಟು 3 ಇರ್ಲಿಕ್ಕಿಲ್ಲ ರೀ, ಸಮಥಿಂಗ್ ಎಲ್ಸ್ ವುಡ್ ಹ್ಯಾವ್ ಬಿನ್ ದೇರ್. ಓಕೆ, ಸೊ ಹಾಗಾಗಿ ಇಲ್ಲಿಂದ ಇಲ್ಲಿ 46 ಆಗೈತೆ, ಇಲ್ಲಿ 3 ಇದ್ದಿದ್ದು ಒಮ್ಮಿಂದೊಮ್ಮೆ 46 ಆಗೈತೆ ರೀ. ಸೊ ಯು ಜಸ್ಟ್ ಥಿಂಕ್ ವಾಟ್ ಶುಡ್ ಕಮ್ ಹಿಯರ್. ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಡಿಫ್ರೆನ್ಸ್ ಕಡಿಮೆ ಇರಬೇಕು, ಇಲ್ಲಿಂದ ಇಲ್ಲಿಗೆ ಒಂದು ಸ್ವಲ್ಪ ಹೆಚ್ಚು ಆಗ್ಬೇಕು ರೀ. ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಸೀರೀಸ್. ಅದು ನೋಡ್ಕೊಡ್ರಿ, ಯಾವುದನ್ನು ತೊಗೊಂಡ್ರೆ ಚಲೋ ಅನಿಸ್ತೈತಿ ಇದ್ರೊಳಗೆ. ನೀವು ಯಾವ್ದು ಹೇಳ್ತೀರ ಅಂತ ತೊಗೋತೀನಿ ನಾನು, ಏನು ತಕರಲ್ಲ. ವಿಲ್ ಬಿ ರಾಂಗ್, ವಿಲ್ ಬಿ ರೈಟ್. 96 you want to take? Okay, let us take 96. Okay, 12 into what will be 96? 12 into what? 96 ತೊಗೊಂಡು ಕ್ಯಾಲ್ಕುಲೇಷನ್ ಮಾಡ್ತೀವಿ. 96 ತೊಗೊಂಡು ಕ್ಯಾಲ್ಕುಲೇಷನ್ 12 into what? 8 ಬರುತ್ತಾ? ಈ 96 into what will be 576. ಅಂದಾಜು ಅದು 100 ಅದು 600 ತೊಗೊಳ್ರಿ. 96 will take it as 100 and 576 will take it as 600. How many times? 6 times. Here it is 8 times. 1 time, 3 time, 8 time, 6 time. Correct ಆಯ್ತು ರೀ? ಚಲೋ ಅನ್ಸೋಲ್ತಲ್ಲ? Not looking good. Right? Okay. Now we'll take what number then? 64 will take. 64. 12 into what will be 64? 5 ಹೌದಲ್ಲ? 64 ಅಂದರೆ ಎಕ್ಸಾಕ್ಟ್ಲಿ ಬೇಡ, ಅಂದಾಜ್ 5 60. ನಮಗಿಲ್ಲಿ ಅನ್ಸ ಐತೆ ರೀ, ಬಟ್ 3 1 3 ಇಲ್ಲಿದು. 3 1 3 ಪ್ಲಸ್ 1 ಐತಲ್ಲೇ. 4 into 3 ಡೈರೆಕ್ಟ್ ಇರ್ಲಿಕ್ಕಿಲ್ಲಿದು. ಇಟ್ ಮೈಟ್ ಬಿ 4 into 3 plus 4, something like that. We do not know exactly. Okay, so 5 ಮಾಡಿದ್ದು ನಾವು, into 5, almost into 5. So 64 into what will be 576? 64 into 10 will be 640. ಅದಕ್ಕಿಂತ ಎಷ್ಟು ಕಡಿಮೆ ಐತ್ರಿ? 50-60 ಕಡಿಮೆ ಐತೆ. ಸೊ 9 ಆಗ್ಬೇಕು. ನಾವು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಇಲ್ಲೇ 1 3 5. ಓಕೆ, ಆಮೇಲೆ ಎಷ್ಟು ಭಾಳ ಅಂದ್ರೆ 9 ಒಮ್ಮೆ 46 ಸಿಗಿತ್ತಲ್ಲ, ಪ್ರಾಬ್ಲಮೆಟಿಕ್ ಐತಲ್ರಿ. ದರ್ ಇಸ್ ಸಮ್ ಪ್ರಾಬ್ಲಮ್. ಓಕೆ, ಇದು ಮಲ್ಟಿಪ್ಲಿಕೇಶನ್ ಸೀರೀಸ್ ಅಗೇನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದು ಹೆಂಗೈತೆ ಅಂತಂದರೆ ಇದನ್ನು ನನಗೆ ಗೊತ್ತಾಗಿಲ್ಲ. ಓನ್ಲಿ ವಿತ್ ಪ್ರಾಕ್ಟೀಸ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಯು ಡೂ ವಾಟ್ ಎವರ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಈಗ 2 ಮಾಡಿದ ಕೂಡಲೇ ಯು ವಿಲ್ ಗೆಟ್ ಅನ್ ಐಡಿಯಾ.
ಏನು ಐಡಿಯಾ ಬರಾಯ್ತಿಲ್ಲ? ಸಿ, ಇಫ್ ಐ ಟೇಕ್ ದಿಸ್, ಓಕೆ, ಪ್ರೀವಿಯಸ್ ನಂಬರ್ ಮಲ್ಟಿಪ್ಲಿಕೇಶನ್ 3 4s are 12, 3 4s are 12, 4 12s are 48. If I take 48 here, okay, if I take 48 here, okay, now 12 4s are 48 ಬಂತ, ಇದು ನಂಬರ್ 48 ಬಂತ್ರಿ. 12 48s are 50ರಲ್ಲಿ ಮಾಡಿ ನೋಡ್ರಿ, 50ರಲ್ಲಿ 12 into 50 ಅಥವಾ 480 ಪ್ಲಸ್ ಎಷ್ಟಾಗುತ್ತೆ? 576 ಆಗುತ್ತೆ. ಕರೆಕ್ಟಾ? ಎಕ್ಸಾಕ್ಟ್ಲಿ 576 ಆಕೈತ್ರಿ. ಓಕೆ, ಅದು ಆಪ್ಷನ್ ಇಲ್ಲ. Where I am getting this idea? Because if I take 96, I am not getting the logic. I am taking 64, I am not getting the logic. So then I started thinking might be previous number ಜೊತೆಗೆ multiply ಮಾಡಿರಬೇಕು. It might be previous number multiplication. So when I do it previous year number multiplication, I am exactly getting here 3 4 ಗೆ ನಾನು ಹೇಳಿದ್ನಲ್ಲ ಪ್ರೀವಿಯಸ್ ನಂಬರ್ ನಿಮ್ಗೆ ಹೇಳ್ಬೇಕಾರೆ ಏನ್ರಿ, ಫಸ್ಟ್ 2 numbers do not have any logic. ಅದ್ರ ಮುಂದನ ಲಾಜಿಕ್ ಸ್ಟಾರ್ಟ್ ಆಯ್ತು ಯಾವಾಗಲೂ ಪ್ರೀವಿಯಸ್ ನಂಬರ್ ಬಂತಂದ್ರೆ. If it is previous number, then it will be only after you cross the second one. So 3 4s are 12, 12 4s are 48, 48 12s are 576 ಬರಾಯ್ತು. ಈ 576 into 48 ಆಲ್ಮೋಸ್ಟ್ ಐತೆ ಅಂತ ನಮ್ಗೆ ಗೊತ್ತೈತ್ರಿ ಇಲ್ಲಿ. ಆಲ್ಮೋಸ್ಟ್ ತನಕ ಬಂದಿದ್ವಲ್ಲ ನಾವು, ಆಲ್ಮೋಸ್ಟ್ ತನಕ ಬಂದಿವಿ. ಸೊ ದೇರ್ ಫಾರ್ ವಾಟ್ ವಿಲ್ ಬಿ ಅವರ್ ಆನ್ಸರ್? ನನ್ ಆಫ್ ದೀಸ್. None of these. Clear? Understood? Okay. So let us come to this one. ಇದೊಂದು ಕಾಣಾಯ್ತು ನೋಡ್ರಿ, ಕ್ವೆಶನ್ ಮಾರ್ಕ್ ಇಲ್ಲಿ ಪಾಪ ಒಂದ ಬಂದು ಕುಂತೈತಿ, ಜಾಗ ಸಾಲಿಲ್ಲ, ಏನು ಮಾಡೋದು? ಓಕೆ, ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್ ಒನ್. ಆಮೇಲೆ ಬರ್ಕೊಳ್ತಿರಲ್ಲ, ನಡೀತಲ್ಲ? ವಿಲ್ ಡೂ ದಿಸ್ ಒನ್ ಫಸ್ಟ್. ಸೊ ಏನೈತ್ರಲ್ಲೇ 89250, 17850, 7140, 1428, 571. ಇಟ್ ಈಸ್ ಡಿಕ್ರೀಸಿಂಗ್ ಆಕೈತಂದ್ರೆ ಡಿವೈಡೆಡ್ ಬೈ ಆಗ್ಬೇಕ್ರಿ. ಹೌದಲ್ಲ? ಡಿವೈಡೆಡ್ ಬೈ ಆಗ್ಬೇಕು. ಸೊ ಡಿವೈಡೆಡ್ ಬೈ ಆಗ್ಬೇಕಂದ್ರೆ ನನಗೇನು, ಸಿ, ಇಫ್ ಇಟ್ ಈಸ್ ಡಿವೈಡೆಡ್ ಬೈ, ದಿಸ್ ಈಸ್ ಡಿವೈಡೆಡ್ ಬೈ 3. ಸೇ ಫಾರ್ ಎಕ್ಸಾಂಪಲ್, ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಓಕೆ, ಇಫ್ ದಿಸ್ ಈಸ್ ಡಿವೈಡೆಡ್ ಬೈ 3 ಅಂದ್ರೆ ನನಗೆ ಇದೇನಿತ್ತಲ್ಲ, ಇದನ್ನು ಎಕ್ಸ್ ಅಂತ ತೊಗೊಳ್ಳಂತ ಇದನ್ನು ವೈ ಅಂತ ತೊಗೊಳ್ಳಿ. ಇಫ್ ಎಕ್ಸ್ ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು ವೈ ಆದರೆ, ಎಕ್ಸ್ ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು ವೈ ಆದರೆ, ಓಕೆ, ವೈ ಇಂಟು 3 ವಿಲ್ ಬಿ ಈಕ್ವಲ್ ಟು ಎಕ್ಸ್. ವೈ ಇಂಟು 3 ಈಸ್ ಈಕ್ವಲ್ ಟು ಎಕ್ಸ್. ಓಕೆ, ನಮ್ಗೆ ಯಾವಾಗ ಡಿವಿಷನ್ ಬರ್ತಲ್ಲ ಅವಾಗ ಡಿವಿಷನ್ ಪ್ರಯತ್ನ ಮಾಡಂಗಿಲ್ಲ ರೀ ನಾವು, ಮತ್ತು ಮಲ್ಟಿಪ್ಲಿಕೇಶನ್ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನಾನು ನಿಮ್ಗೆ ಹೇಳಿನಿ ಡಿವಿಷನ್ ಅನ್ನೋದು ಏನಿಲ್ಲ ರೀ ಗಣಿತ. ದಟ್ ನಥಿಂಗ್ ಕಾಲ್ಡ್ ಡಿವಿಷನ್. ಸೊ ವಾಟ್ ವಿಲ್ ಡೂ, ಐ ವಿಲ್ ಸಿ ಈ ಕಡೆಯಿಂದ ಉಲ್ಟಾ ಕಡೆಯಿಂದ ಹೌ ಮೆನಿ ಟೈಮ್ಸ್ ಐ ವಿಲ್ ಟ್ರೈ ಟು ಫೈಂಡ್ ಔಟ್. ಇನ್ಸ್ಟೆಡ್ ಆಫ್ ದಟ್ ಸೈಡ್ ಅಲ್ಲೇನು ಮಾಡ್ತಿದ್ವಿ, ಇನ್ಕ್ರೀಸ್ ಆದರೆ ಆ ಕಡೆಯಿಂದ ಎಷ್ಟು ಪಟ್ ಅಂತ ನೋಡ್ತಿದ್ವಿ ರೀ. ಈಗ ಡಿವೈಡೆಡ್ ಬೈ ಆಕೈತಂದ್ರೆ ಈ ಕಡೆಯಿಂದ ನೋಡಂಗಿಲ್ಲ ಹೌ ಮೆನಿ ಟೈಮ್ಸ್, ಐ ವಿಲ್ ಸಿ ಫ್ರಮ್ ದಿಸ್ ಸೈಡ್. ಓಕೆ, ಇದ್ರದ್ದು ಎಷ್ಟು ಪಟ್ಟು ಐತೆ ಹೇಳ್ರಿ ಅಂದಾಜು? ಅಪ್ರಾಕ್ಸಿಮೇಟ್ಲಿ 3ಕ್ಕಿಂತ ಕಡಿಮೆ ಐತೆ, 2 ಪಾಯಿಂಟ್ ಸಮಥಿಂಗ್, ರೈಟ್? 2 ಪಾಯಿಂಟ್ ಸಮಥಿಂಗ್, ಹೌದಾ ಇಲ್ಲ? ದಿಸ್ ಈಸ್ ಹೌ ಮೆನಿ ಟೈಮ್ಸ್? 5 ಪಾಯಿಂಟ್ ಸಮಥಿಂಗ. ಏನು ಎಕ್ಸಾಕ್ಟ್ಲಿ 5 ಐತೆ ನೋಡ್ರಿ, ಎಕ್ಸಾಕ್ಟ್ಲಿ 5 ಐತೆ ನೋಡ್ರಲ್ಲೇ. 1428 ಅರ್ಧ 714 0, 1428 ಅರ್ಧ 714 1 0. ಸೊ ಮೀನ್ಸ್ ವಾಟ್, ಇದ್ರಲ್ಲೇ ಅಂದರೆ ಇದನ್ನು ಡಿವೈಡ್ ಮಾಡಿರ್ಬೇಕ್ರಿ 5ಲೇ, ಇದನ್ನು ಡಿವೈಡ್ ಮಾಡಿರ್ಬೇಕು 2 and ಸಮಥಿಂಗ್ಲೇ. ಕರೆಕ್ಟ್? ಓಕೆ, ಆಮೇಲೆ ಇಲ್ಲಿಂದ ಇಲ್ಲಿ ನೋಡೋಣಂತ, ಇಲ್ಲಿಂದ ಇಲ್ಲಿ ಎಷ್ಟು ಪಟ್ಟೈತ್ರಿ ಈಗ? 7 2 14 ಮತ್ತೊಂದು ಅರೌಂಡ್ 2 ಪಾಯಿಂಟ್ ಸಮಥಿಂಗ್. 7 2 7000, 7100, 7000 ಇಂಟು 2 ವಿಲ್ ಬಿ 14,000 ಪ್ಲಸ್ ಸಮಥಿಂಗ್. 2 ಪಾಯಿಂಟ್ ಸಮಥಿಂಗ್ ಐತ್ರಿ, ಆಯ್ತಾ? ಸಮಥಿಂಗ್ ಇಸ್ ದೇರ್, ರೈಟ್? ನಾವು ಫ್ರಮ್ ಹಿಯರ್ ಟು ಹಿಯರ್ ಮತ್ತು ಅರ್ಧ ಐತೆ ನೋಡ್ರಿ, ಅದ ಇಲ್ಲ? $1785 ಅರ್ಧ ಮಾಡಿ 0 ಮಾಡಿದ್ರೆ ಬರ್ತೇನಿಲ್ರಿ? ಇಲ್ಲಿ ಬರಂಗಿಲ್ಲ ಇಲ್ಲ? ಹೌ ಮೆನಿ ಟೈಮ್ಸ್? ಸೊ 17 ಇಂಟು ವಾಟ್ ವಿಲ್ ಬಿ ನಿಯರ್ ಟು 90? 5 85, ಹೌದಲ್ರಿ? 5 80. ಹಾಂ, ಸೊ ಎಕ್ಸಾಕ್ಟ್ಲಿ 5 ಇಲ್ಲದ? ಇಲ್ಲ?
ಐತೆ ನೋಡ್ರಿ, ಇದನ್ನ ಅರ್ಧ ಮಾಡಲ್ಲ. ಇಲ್ಲಿ ಹೆಂಗೆ 14 ಅರ್ಧ ಮಾಡಿದ್ವಿ, 17 ಅರ್ಧ ಎಷ್ಟು? 178 ಅರ್ಧ ರೀ ಮಾಡಕ್ಕೆ ಬರ್ತೀವಿ. 178 ಅರ್ಧ ಎಷ್ಟು ರೀ? 178 ಹಾಫ್ ವಿಲ್ ಬಿ 178 ಅರ್ಧ. ಪಾಯಿಂಟ್ ಯಾಕೆ ಬರತೈತಿ? 178 ಹಾಫ್ 89 ಐತಿಲ್ಲ ರೀ. 50 ಅರ್ಧ 25 ಐತಿಲ್ಲ ರೀ. ದೆನ್ ಮುಂದೊಂದು 0 ಐತಿ. ಸೊ ದಿಸ್ ಈಸ್ ಡಿವೈಡೆಡ್ ಬೈ 5. ದಿಸ್ ಈಸ್ ಡಿವೈಡೆಡ್ ಬೈ 5. ಇದೊಂದೇ ಕಂಡು ಹಿಡಿಬೇಕಾಗಿತ್ತು ನಮಗೆ ಅದು ಬೇಕಾಗಿತ್ತೇನೋ? ಬೇಕಾಗಿಲ್ಲ ರೀ. ಯಾಕಂತಂದ್ರೆ ಇಲ್ಲೇ ಡಿವೈಡ್ ಬೈ 5 ಡಿವೈಡ್ ಬೈ 2.5 ಡಿವೈಡ್ ಬೈ 5 ಡಿವೈಡ್ ಬೈ 2 ಸಮಥಿಂಗ್. ನಮಗೀಗ ಏನು ಮಾಡೋಕೆ? ಡಿವೈಡೆಡ್ ಬೈ 5 ಮಾಡ್ಬೇಕಾಗಿತ್ತು. ಅಷ್ಟೇ ಬೇಕು ನಮಗೀಗ. 2 ಎಷ್ಟಾಗೈತೆ ಅಂತ ಬೇಕಾಗಿಲ್ಲ. ನೀವು ಕ್ಯಾಲ್ಕುಲೇಷನ್ ಮಾಡ್ರೆ ಗೊತ್ತಾಯ್ತದ. 2.5 ಐತೆ ರೀ. 2.5 ಐತೆ ಎಕ್ಸಾಕ್ಟ್ಲಿ. ಓಕೆ, ಡಿವೈಡ್ ಬೈ 2.5 ಐತೆ ರೀ. ಅರ್ಧ ಇಲ್ಲ, ಅರ್ಧ ಆದ್ರೆ ಇದು ಅರ್ಧ ಆದ್ರೆ ಅರ್ಧ ಐತೆ ರೀ ಇದು. ದೆನ್ ಅಗೇನ್ ಡೆಸಿಮಲ್ಸ್ ವಿಲ್ ಅಡ್ಜಸ್ಟ್. ಓಕೆ, ಬೇಡ. ಇದ್ರಾಗ ಒಟ್ಟು ಡಿವೈಡೆಡ್ ಬೈ 5 ಆಗ್ಬೇಕು ಅನ್ನೋದು ಗೊತ್ತಾಯ್ತಾ? ಡಿವೈಡ್ ಬೈ 5 ಅಂತಂದ್ರೆ ಇದನ್ನು ಅರ್ಧ ಅರ್ಧ ಮಾಡಿರಿ. 12 ಅರ್ಧ 12 ಡಬಲ್ ಆಗ್ಬೇಕು. ಈ ಕಡೆ ಅರ್ಧ ಆಯ್ತಲ್ಲ ಅದು. ಸೊ ಇದ್ರ ಅರ್ಧ ಆಗ್ಬೇಕು. ಈಗೇನು ಆಗ್ಬೇಕು? ಡಿವೈಡೆಡ್ ಬೈ 5 ಅಂದ್ರೆ ಏನೋ ಆಗ್ಬೇಕು ರೀ, ಡಬಲ್ ಆಗ್ಬೇಕು. 57 1 2 ಡಬಲ್ ಮಾಡಿರಿ. 57 1 2 ಡಬಲ್ ಮಾಡಲ್ಲ. ಡಿವೈಡ್ ಬೈ 5 ಅಂದರೆ ಡಬಲ್ ಮಾಡ್ಬೇಕಿಲ್ಲ ರೀ. ಮಲ್ಟಿಪ್ಲೈ ಬೈ 5 ಅಂದರೆ ಅರ್ಧ ಮಾಡ್ಬೇಕು. ಡಿವೈಡ್ ಬೈ 5 ಅಂದರೆ ಡಬಲ್ ಮಾಡ್ಬೇಕು. 114 2.4 ಬರ್ತೈತಿ. ಖರೆ ನಾವು ಒಂದು ಡೆಸಿಮಲ್ ಕಡಿಮೆ ಮಾಡ್ಬೇಕು. ಸೊ ದೇರ್ ಫಾರ್ ಯುವರ್ ಆನ್ಸರ್ ವಿಲ್ ಬಿ 114.24. Getting the point? Okay, right. So you can note down. Over. Next ಹೋಗೋಣ. Let us go to next. Okay. ಇಲ್ಲೈತ್ರಿ 12 6 6 12 48. ಅಡ್ನಾಡೈತ್ಲ ಭಾಳ ಹೋದಲ್ರಿ. ಕಡಿಮೆನೂ ಆಗುವತ್ತು, ಹೆಚ್ಚಿನೂ ಆಗುವತ್ತು. ಕಡಿಮೆ ಆಕೈತಿ, ಮತ್ತು ಹಂಗೆ ಉಳಿ ಆಯ್ತು ರೀ. ಹೋದಲ್ರಿ. ಒಂದು ತೆಳಗಿಳೆ ಆಯ್ತು, ಮತ್ತು ಅಲ್ಲೇ ಮಲ್ಕೊಂಡಿತ್ತು, ಮತ್ತು ಮ್ಯಾಲೆ ಹೊಂಡಿತ್ತು. ಹೀಗೆಲ್ಲ ಆಕೈತಿ ಹೌದಲ್ಲ. ಇದು ನೋಡ್ರಿ, ಇದನ್ನು ಗ್ರಾಫ್ನೇ ತೆಗಿತು ನೋಡ್ರಿ. ಗ್ರಾಫ್ನೇ ತೆಗಿತೀರಿ. ಹಿಂಗೈತಿದು. ಇದು ಗ್ರಾಫ್ ನೆನ್ಪಿಟ್ಕೊಂಬಿಡ್ರಿ ನೀವು. ವೆನ್ ಎವರ್ ಇಟ್ ಈಸ್. ಓಕೆ, ಮೊದಲು ಕೆಳಗಿಳ್ದು ಅಲ್ಲೇ ಉಳ್ಕೊಂಡೆ ಮ್ಯಾಲೆ ಹೋಯ್ತು ರೀ. ಓಕೆ ಓಕೆ. ಸೊ ಇದೊಂದು ಸ್ವಲ್ಪ ಸ್ಮೂತ್ ಕರ್ವ್ ಮಾಡಿದ್ರೆ ಹಿಂಗೆ ಕಾಣಾಯ್ತದ. ಸ್ಮೂತ್ ಕರ್ವ್. ಯಾಕಂದ್ರೆ ಇದು ನೆನ್ಪಿಟ್ಕೊಂಡ್ಬಿಡೋದು ರೀ. ವೆನ್ ಎವರ್ ಇಟ್ ಈಸ್ ಫಸ್ಟ್ ನಂಬರ್ ಈಸ್ ಬಿಗರ್ ಒನ್, ಸೆಕೆಂಡ್ ನಂಬರ್ ಈಸ್ ಸ್ಮಾಲರ್, ಆ್ಯಂಡ್ ದೆನ್ ಇಟ್ ಈಸ್ ಗ್ರೋಯಿಂಗ್. ಓಕೆ, ಆವಾಗ ಇದು ಯಾವಾಗಲೂ ಹೆಂಗಿರುತ್ತೆ ಗೊತ್ತೇನೋ? ದಿಸ್ ಈಸ್ ನಾವು ನೆನಪಿಟ್ಕೊಂಡ್ಬಿಡ್ಬೇಕು. ಏನು ರೀ? this 12 into 0.5, 6 into 1, 6 into 2, ಏನೀಗ 12 into 4. ಓಕೆ, ಕೆಳಗಿಳಿದ ಮೇಲೆ ಹೋಗ್ತಾರೆ 0.5, ಆಮೇಲೆ 1 ಅಥವಾ 1.5 2.5 ಹಿಂಗಾರ ಬರ್ಬೋದು. ಇಲ್ಲ ಅಂತಂದ್ರೆ ಹಿಂಗಾರ ಬರ್ಬೋದು. 0.5 1 2 4 ಮುಂದೇನು ಬರ್ಬೇಕು? 6 ನೋಡ್ರಿ ಇನ್ನೊಂದ್ಸತೆ. 6 ಹೆಂಗೆ ಬಂತು? ಲಾಜಿಕಲಿ ಕರೆಕ್ಟ್ ಅನ್ಸಲ್ದು. 8 ಬರ್ಬೇಕು. ಡಬಲ್ ಹಾಕೈತಿಲ್ಲ ಇಲ್ಲಿ. 0.5 ಡಬಲ್ 1 1 ಡಬಲ್ 2 2 ಡಬಲ್ 4 4 ಡಬಲ್ 8. ಇವನ್ ನಂಬರ್ಸ್ ಇಲ್ಲ ಅವು. 2 4 6 ಯಾವಾಗ ಬರುತ್ತಾ? ಇವನ್ ನಂಬರ್ಸ್ ಇದ್ರೆ ಇಲ್ಲದು ಇವನ್ ನಂಬರ್. 0.5 1 2 4 ಮೀನ್ಸ್ ನೆಕ್ಸ್ಟ್ ನಂಬರ್ ವಿಲ್ ಬಿ 8. ಇದ್ರೊಳಗೆ ಏನೇನು ಪ್ಯಾಟರ್ನ್ ಬರ್ತಾವೆ ರೀ? 1 ಇಂಟು 0.5. ಓಕೆ, ಇದ್ರೊಳಗೆ ಪ್ಲಸ್ ಮೈನಸ್ಗಳು ಕೆಲವೊಂದು ಸರ್ತಿ ಇರ್ತಾವೆ. ಓಕೆ,
ಬಟ್ ಇದು ಪ್ಯೂರ್ ಬೈತಿದೆ. ಇಲ್ಲಾಂದ್ರೆ ಏನು ಬರ್ತೀವಿ 0.5 1.5 ಓಕೆ ಇಂಟು 2.5 ಇಂಟು 3.5 ಈ ಪ್ಯಾಟರ್ನರ ಬರ್ಬೇಕು ಒಂದು. ಓಕೆ ಇಲ್ಲ ಆಯ್ತಂದ್ರೆ ಇಂಟು 0.5 ಇಂಟು 1 ಇಂಟು 1.5 ಇಂಟು 2 ಇಂಟು 2.5. ಓಕೆ ಇದ್ರೊಳಗೆ ಪ್ಲಸ್ ಮೈನಸ್ಗಳು ಆ್ಯಡ್ ಆಗ್ತಿರ್ಬೋದು. ಏನಾಗ್ಬೋದು ರೀ ಇದ್ರೊಳಗೆ ಏನಾಗ್ಬೋದು +1 +2 +0.5 ಹಿಂಗೆ ಏನಂದ್ರೆ ಆಗ್ತಿರ್ತಾವ. ಬಟ್ ವೆನ್ ಇಟ್ ಈಸ್ ಗೋಯಿಂಗ್ ಡೌನ್ ಆ್ಯಂಡ್ ದೆನ್ ಗ್ರೋಯಿಂಗ್ ಕಂಟಿನ್ಯೂಸ್ಲಿ ಅವಾಗ ಇದ್ರೊಳಗಿಂದ ಯಾವ್ದಾರ ಒಂದು ಪ್ಯಾಟರ್ನ್ ಇರ್ತೈತಿ. ಅರಿಗಡಿ ಮೈ ಪಾಯಿಂಟ್ ಎಕ್ಸಾಕ್ಟ್ಲಿ ಅರ್ಧ ನೋಡ್ರಿ ನೀವು ಅರ್ಧ ಬಂದು ಕೂಡಲೇ ಸಮಥಿಂಗ್ ವಿಲ್ ಹ್ಯಾಪನ್. ಇದೇನಾಯ್ತಿಲ್ಲ 0.5 ಹೊಂಟಿದ್ದವು. ದ ಡಿಫರೆನ್ಸ್ ಈಸ್ 1 year. ದಿಸ್ ಈಸ್ ವಾಟ್ 0.5 ಡಿಫರೆನ್ಸ್ ಆರ್ ಇಟ್ ಈಸ್ ಡಬ್ಲಿಂಗ್ ಹಿಯರ್. ಮೋಸ್ಟ್ಲಿ ದೀಸ್ 3 ಪ್ಯಾಟರ್ನ್ಸ್ ವಿಲ್ ಕಮ್ ವೆನ್ ಎವರ್ ಇಟ್ ಈಸ್ ಗೋಯಿಂಗ್ ಡೌನ್ ಆ್ಯಂಡ್ ದೆನ್ ಗೋಯಿಂಗ್ ಅಪ್. ಅರ್ಥ ಆಯ್ತು ರೀ? ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? ಸೊ ಡೈರೆಕ್ಟಾಗಿ ನಿಮ್ಗೆ ಹೇಳ್ಬಿಟ್ಟು ನಾನು ಈಗೇನು ಮಾಡ್ಬೇಕು, ನಾನು 48 ಇಂಟು 8 ಮಾಡ್ಬೇಕು ರೀ. 48 ಇಂಟು 8 ಎಷ್ಟು ಬರುತ್ತಾ 384. ಸೊ ಯುವರ್ ಆನ್ಸರ್ ವಿಲ್ ಬಿ 384. ಇಲ್ಲೇನು ನಡೆದೈತೆ ನೋಡ್ರಿ, ವಾಟ್ ಈಸ್ ಹ್ಯಾಪ್ನಿಂಗ್ ಇಯರ್. ಓಕೆ ಅಗೇನ್ ಇಟ್ ಇಸ್ ಅ ಮಲ್ಟಿಪ್ಲಿಕೇಶನ್. ನಮ್ಗೆ ಗೊತ್ತಾಗೈತಿ 6 ವಾಟ್ ಟೈಮ್ಸ್ 3 ಟೈಮ್ಸ್ ಹೆಚ್ಚು ಕಡಿಮೆ ನಡೆಯುತ್ತೆ ರೀ, ಹೆಚ್ಚು ಕಡಿಮೆ ನಡೆಯುತ್ತೆ. ಓಕೆ 3 ಟೈಮ್ಸ್ ವಿಲ್ ಟೇಕ್ ಇಟ್ ಆಸ್ 3 ಟೈಮ್ಸ್. ಇದೆಷ್ಟು 3 ಟೈಮ್ಸ್ ಐತಿ ರೀ. ಮತ್ತೆ ಇದೆಷ್ಟು ಅದು 3 ಟೈಮ್ಸ್ ಐತಿ. ಇದು ಐತಿ 3 ಟೈಮ್ಸಾ? ಓಕೆ ಬಟ್ ನಮಗೇನು ಗೊತ್ತಾಗೈತಿ 3 ಟೈಮ್ಸ್ಗಿಂತ ಸ್ವಲ್ಪ ಏನೋ ಕಡಿಮೆ ಐತಿ. ದೇರ್ ಇಸ್ ಸಮಥಿಂಗ್ ಲೆಸ್ ದೆನ್. ಸೊ ಇಲ್ಲ ಒಂದು ಉಳಿದ್ರೆ 6 3 18 -2 ಅಂತ ತೊಗೊಂಡಂತ ಲೆಟ್ ಅಸ್ ಟೇಕ್ ಇಟ್ -2 ಹೌದಲ್ಲ ರೀ. 16 3 ಹೌ ಮಚ್ 48 ಮೈನಸ್ ಎಷ್ಟು ಬಂತು 4 ಬಂತು ರೀ. ಇದೆಷ್ಟು 44 ಇಂಟು 3 132 ಬರುತ್ತೆ ರೀ. 44 ಇಂಟು 3 ವಿಲ್ ಬಿ 132. 132 ಒಳಗೆ ಎಷ್ಟು ಆಗ್ತಿಲ್ಲ ಕಮ್ಮಿ ಆಗ್ತೀನಿ -6. ಓಕೆ ಈಗ ಪ್ಯಾಟರ್ನ್ ಬಂದುಬಿಡ್ತಿಲ್ಲ. ವಿ ಗೆಟ್ ದ ಪ್ಯಾಟರ್ನ್ ಇಂಟು 3 -2 ಇಂಟು 3 -5 4 ಇಂಟು 3 -6. ನೆಕ್ಸ್ಟ್ ಏನು ಬರ್ಬೇಕು ಇಂಟು 3 -8 ಬರ್ಬೇಕು. ಐತೆ ನೋಡ್ರಿ 26 3 ಮಾಡಿರಿ. 100 300 ಮಾಡಿರಿ. 26 3 ಹಿಂಗೆ ನಾಚಿಗೆ ಬರೋಂಗೆ ಮಾಡಿಬಿಡ್ರಿ ದಯವಿಟ್ಟು. 26 3 ಹೌ ಮಚ್ 26 3 ಗೊತ್ತಾಗಲ್ದು 78 ಹೌದಲ್ಲ. 78 100 3 300 378 -8 ಹೌದಲ್ಲ ರೀ. ಈಗೇನು ಮಾಡ್ಬೇಕು ನಾವು ಇಂಟು 3 -10 ಎಷ್ಟು ಆಯ್ತು ಹೇಳ್ರಿ 37 ಮೂರಲೆ 1110 -10 1100 1100. ಏನು ಸರಿಬೇಕಾ? Okay, done, noted.
ಆಯಿತಾ? ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಒನ್. ಓಹೋ ಮುಗೀತು ರೀ. ಓಕೆ ಐ ಹ್ಯಾಡ್ ಓಕೆ ನಾನೊಂದು ಇದು ಮಾಡ್ತೀನಿ. ಲಾಸ್ಟ್ ಟೈಮ್ ಒಂದು ಹೇಳಿದ್ದೆ ನಿಮ್ಗೆ, ಹೌದಾ ಇಲ್ಲ? ಓಕೆ ಸೊ ಟುಡೇ ದಿಸ್ ಈಸ್ ಯುವರ್ ಟಾಸ್ಕ್. ಟುಡೇ ಅಂದ್ರೆ ಇವತ್ತು ಮಾಡಿಬಿಡ್ರಿ, ಇವತ್ತು ರಾತ್ರಿ ಮಾಡ್ತಿರಲ್ಲ ಗೊತ್ತಿಲ್ಲ ನಂಗೆ. ಓಕೆ ನಾಳೆ ಮುಂಜಾನೆ ಏನು ಮಾಡಿರಿ, ನೆನ್ಪಿಟ್ಕೊಳ್ರಿ, ಎಡಗಲ್ಲಿ ಬ್ರಷ್ ಮಾಡಿರಿ. ಈಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರಿ ನೀವು. ಓಕೆ want to do it? No? Okay. What will happen, I will tell you. If you do this, what will happen, I will tell you, then you decide. Okay? If you do this one with your left hand or any other activity that you are normally doing with your right hand, okay? ಮತ್ತೆ ಹೇಳಾಕತ್ತೀನಿ, if left hand is your ಇದು prominent hand, then you have to do it with your right hand. ಲೆಫ್ಟ್ ಹ್ಯಾಂಡ್ಲೇ ಈಗಾಗಲೇ ಮಾಡ್ತಿದ್ರೆ ಮತ್ತು ಹಂಗಲ್ಲ, ರೈಟ್ ಹ್ಯಾಂಡ್ಲೇ ಮಾಡ್ಬೇಕ್ರಿ ಅವಾಗ. ಓಕೆ ಮೆಜಾರಿಟಿ ವಿಲ್ ಬಿ ರೈಟ್ ಹ್ಯಾಂಡೆಡ್, ಸೊ ಲೆಫ್ಟ್ ಹ್ಯಾಂಡ್. ಸೊ ವಾಟ್ ವಿಲ್ ಹ್ಯಾಪನ್, ಯು ನೋ, ನಿಮ್ಗೆ ಗೊತ್ತಿರ್ಬೇಕ್ರಿ ಈಗಾಗಲೇ, ಅವರ್ ಬ್ರೈನ್ ಹ್ಯಾಸ್ 2 ಹೆಮಿಸ್ಫಿಯರ್ಸ್. 2 ಹೆಮಿಸ್ಫಿಯರ್ ಅದಾವ ರೀ, ಒಂದು ರೈಟ್ ಹೆಮಿಸ್ಫಿಯರ್, ಒಂದು ಲೆಫ್ಟ್ ಹೆಮಿಸ್ಫಿಯರ್. ರೈಟ್ ಪಾರ್ಟ್ ಆಫ್ ದ ಬಾಡಿ ಈಸ್ ಕಂಟ್ರೋಲ್ಡ್ ಬೈ ವಾಟ್? ಲೆಫ್ಟ್ ಹೆಮಿಸ್ಫಿಯರ್. ಆ್ಯಂಡ್ ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿ ಈಸ್ ಕಂಟ್ರೋಲ್ಡ್ ಬೈ ವಾಟ್? ರೈಟ್. ಮತ್ತು ನಮ್ಗೆ ಇನ್ನೊಂದು ಏನು ಗೊತ್ತೈತ್ರಿ, ಲೆಫ್ಟ್ ಸೈಡ್ ಬ್ರೇನ್ ಏನಿತ್ತಲ್ಲ, ದಿಸ್ ಈಸ್ ದ ಬ್ರೇನ್, ಹಿಂಗೆ ಒಂದು ನಮೂನಿ ಕಾಣಿಸುತ್ತೆ. ಓಕೆ ಓಕೆ ಇದು ಬದಾಮ್. ಓಕೆ ಸೊ ಇಯರ್ ಲೆಫ್ಟ್ ಸೈಡ್ ಆಫ್ ದ ಬ್ರೇನ್, ಲೆಫ್ಟ್ ಸೈಡ್ ಆಫ್ ದ ಬ್ರೇನ್ ಈಸ್ ಕಾಲ್ಡ್ ಅನಾಲಿಟಿಕಲ್ ಬ್ರೇನ್. ಅನಾಲಿಟಿಕಲ್ ಬ್ರೇನ್ ರೀ, ಇದಂಥ ಬ್ರೇನ್ ಇತ್ತಿದು ಅನಾಲಿಟಿಕಲ್. ಅಂದರೆ ಏನೋ, ನೀವೀಗೇನು ಕಲಿಯಾಕತ್ತಿರಲ್ಲ, ಗಣಿತ, ಲ್ಯಾಂಗ್ವೇಜ್, ಓಕೆ ದೆನ್ ರೀಸ್ನಿಂಗ್. ಓಕೆ ನೋಡಿರಿ, ನಿಮ್ಮ ಸಬ್ಜೆಕ್ಟ್ಗಳೆಲ್ಲ ನೋಡಿರಿ, ಇವು 3 ಸಬ್ಜೆಕ್ಟ್ ಅದಾವೆ, ಕ್ವಾಂಟ್, ರೀಸ್ನಿಂಗ್, ಆಮೇಲೆ ಲ್ಯಾಂಗ್ವೇಜ್. ಆಲ್ ದೀಸ್ ಆರ್ ಲೆಫ್ಟ್ ಬ್ರೈನ್. ಈವನ್ ಜನರಲ್ ನಾಲೆಜ್, ಜನರಲ್ ಅವೇರ್ನೆಸ್, ದಟ್ ಈಸ್ ಆಲ್ ಲೆಫ್ಟ್ ಬ್ರೈನ್ ಆ್ಯಕ್ಟಿವಿಟಿ. ಓಕೆ ನಿಮ್ದು ರೈಟ್ ಪವರ್ಫುಲ್, ನಿಮ್ಮ ಬಾಡಿ ವಾಟ್ ಯು ಯೂಸ್ ಮೋಸ್ಟ್ ಆಫ್ ದ ಟೈಮ್ಸ್ ಈಸ್ ಯುವರ್ ರೈಟ್ ಸೈಡ್. ಸೊ ಯುವರ್ ಲೆಫ್ಟ್ ಬ್ರೈನ್ ಈಸ್ ಆಲ್ವೇಸ್ ಆ್ಯಕ್ಟಿವೇಟೆಡ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಆಲ್ ದ ಟೈಮ್, ಬಿಕಾಸ್ ಯುವರ್ ಲೆಫ್ಟ್ ಬ್ರೈನ್ ಈಸ್ ಡೂಯಿಂಗ್ ಅ ಲಾಟ್ ಆಫ್ ವರ್ಕ್, ರೈಟ್? ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಲೆಫ್ಟ್ ಬ್ರೈನ್ ನಮ್ದು ರೈಟ್ ಪಾರ್ಟ್ ಆಫ್ ದ ಬಾಡಿ, ನಾವು ಏನು ಮಾಡಿದ್ರು ರೈಟ್ ಹ್ಯಾಂಡ್ಲಿ. ನಿಮಗೆ ಕೈಯಾಗೇನು ಹಿಂಗೆ ಚೆಲ್ಲಿದ್ದಂದ್ರೆ ಯಾವ ಕೈಲಿ ಹಿಡ್ತೀರಿ ನೀವು? ರೈಟ್ ಹ್ಯಾಂಡ್ಲೇ ಹಿಡಿತೀರಿ, ಹೌದಾ ಇಲ್ಲ? ಸೊ ಯುವರ್ ರೈಟ್ ಪಾರ್ಟ್ ಈಸ್ ಆಲ್ವೇಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಅಲರ್ಟ್. ಸೊ ಯುವರ್ ಲೆಫ್ಟ್ ಬ್ರೈನ್ ಈಸ್ ವರ್ಕಿಂಗ್ ಮೋರ್ ಆ್ಯಂಡ್ ಯುವರ್ ರೈಟ್ ಬ್ರೈನ್ ಈಸ್ ಓಕೆ. ನಾವು ಬಟ್ ದಿಸ್ ರೈಟ್ ಬ್ರೈನ್ ಏನೈತಲ್ರಿ, ರೈಟ್ ಬ್ರೈನ್ ಈಸ್ ಆರ್ಟಿಸ್ಟಿಕ್ ಬ್ರೈನ್. ಆರ್ಟಿಸ್ಟಿಕ್, ಆಲ್ ಕ್ರಿಯೇಟಿವ್ ಥಿಂಗ್ಸ್ take place in your right brain. Okay, all right, whatever artistic ಅಂದ್ರೆ ಏನ್ರಿ? ನಾಟ್ ಓನ್ಲಿ ಡ್ರಾಯಿಂಗ್, ಡಿಸೈನ್, ಸಿಂಗಿಂಗ್ ಇವಷ್ಟ ಅಲ್ಲ. ಈವನ್ ವೆನ್ ಯು ಥಿಂಕ್ ಕ್ರಿಯೇಟಿವ್ಲಿ, ಏನಂತೀವಿ ಜುಗಾಡ್ ಇಸ್ ಅ ರೈಟ್ ಬ್ರೈನ್ ಆ್ಯಕ್ಟಿವಿಟಿ. ಲೆಫ್ಟ್ ಬ್ರೈನ್ ಕೆನಾಟ್ ಡೂ ಇಟ್. ಅದೇ ಮಾಡ್ತೈತಿ, ಬೇರೆ ಬೇರೆ ವಿಷಯಗಳನ್ನ ತೊಗೊಂಡು ಮಿಕ್ಸ್ ಮಾಡಿ ಏನೋ ಮಾಡಿ ಕಸ ಮಾಡಿ ಒಂದು ತಯಾರು ಮಾಡ್ತೈತಿ ರೀ, ಹೌದಾ ಇಲ್ಲ? ಸೊ ನಾವೀಗ ನಾನು ನಿಮ್ಗೆ ಹೇಳತ್ತೀನಿ, ಕ್ವಾಂಟ್, ರೀಸ್ನಿಂಗ್, ಇಂಗ್ಲೀಷ್, ಜನರಲ್ ಅವೇರ್ನೆಸ್, ಆಲ್ ದೀಸ್ ಆರ್ ಲೆಫ್ಟ್ ಬ್ರೈನ್ ಆ್ಯಕ್ಟಿವಿಟಿ, ರೈಟ್ ಆರ್ ರಾಂಗ್? ಬಟ್ ಇಫ್ ಯು ಯೂಸ್ ಯುವರ್ ರೈಟ್ ಬ್ರೈನ್ ಫಾರ್ ದಿಸ್, ನಾವು ಈಗೇನು ಮಾಡಾಕತ್ತಿಲ್ಲ, ಈಗ ನಾವು ಈಗ ಕ್ವಶನ್ ಸಾಲ್ವ್ ಮಾಡತ್ತೀವಿ ನೋಡಿ. ನೀವು ಕಾಲೇಜ್ನಾಗ ಸ್ಕೂಲ್ನಾಗ ಕಲ್ತಿದ್ದಕ್ಕಿಂತ ಬೇರೆ ಮಾಡಾಕತ್ತೀವಿ. ದಿಸ್ ಈಸ್ ಆಲ್ ಕ್ರಿಯೇಟಿವ್ ಬ್ರೈನ್ ಆ್ಯಕ್ಟಿವಿಟಿ. Observation and then finding the general things, then what is common in all these things, then we will apply it and then we'll try it and then how I can do it different way. If your right brain is not activated, what will happen? You will not find creative way of solving the problems. Not only this, not only quant, not only your real life naga ನೀವು ಕ್ರಿಯೇಟಿವ್ ವೇಲೆ ಸಾಲ್ವ್ ಮಾಡ್ತೀರಿ. ಒಂದು ಸಣ್ಣ ಕತೆ ಹೇಳಿ ನಿಮಗೆ. ಓಕೆ, ಒಂದು ಭಾಳ ಕಾಲದ ಹಿಂದ್ರಿ, ವೆರಿ ಲಾಂಗ್ ಬ್ಯಾಕ್. ಓಕೆ, ಒಬ್ಬ ರಾಜ ಇರ್ತಾನೆ, ಭಯಂಕರ ಕೆಟ್ಟಿರ್ತಾನೆ ರೀ ರಾಜ, ಆಬ್ವಿಯಸ್ಲಿ, ಹೌದಾ ಇಲ್ರಿ? ಭಯಂಕರ ಕೆಟ್ಟಿರ್ತಾನೆ. ಪೂರ್ತಿ ಎಲ್ಲ ಏನಾಗ್ಬಿಟ್ಟೈತಿ, ಆ ಪೂರ್ತಿ ಏರಿಯಾ. ಓಕೆ, ಎನಿಬಡಿ ಹಿಯರ್ ಡಸಂಟ್ ಕನ್ನಡ? ಸಮ್ ಪೀಪಲ್. ಓಕೆ, ಸೊ ದೇರ್ ವಾಸ್ ಅ ರಾಜ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಆ್ಯಂಡ್ ಹಿ ವಾಸ್ ವೆರಿ ಕ್ರೂಯಲ್. ಓಕೆ, ಸ್ವಲ್ಪ ಕ್ರೂಯಲ್ ಇದ್ರಿ ಅವ, ಭಾಳೇನಿಲ್ಲ, ಸ್ವಲ್ಪ. ಓಕೆ, ಹೌ ಮಚ್ ಕ್ರೂಯಲ್ ಹಿ ವಾಸ್?
The whole state was barren. ಏನಾಗಿತ್ತು ಅಲ್ಲೇ ಬರಗಾಲ ಬಂದಿತ್ತು. ಬರಗಾಲನಾಗ ಇಂಗ್ಲೀಷ್ನಾಗ ಏನಂತಾರೆ? ಬ್ಯಾರನ್ ಲ್ಯಾಂಡ್ ಅಂತಾರೆ. ಅದಕ್ಕೆ ನಂಗೆ ಬರಲ್ತೆ. ಡ್ರಾಟ್. The whole state was in drought for more than 3 years. Okay, more than 3 years. So people were going from one place to other place, finding for work and all things. ನಮ್ಗೆ ಏನಿದ್ದು ಎಲ್ಲ ಮಾರಿ, ದನ ಕರುಗಳನ್ನೆಲ್ಲ ಮಾರಿ, ವಾಟ್ ಎವರ್ ದೇ ಹ್ಯಾಡ್, ದೇ ಯೂಸ್ ಟು ಸೆಲ್ ದೆಮ್ ಆ್ಯಂಡ್ ದೇ ಯೂಸ್ ಟು ಗೋ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಫೈಂಡಿಂಗ್ ಜಾಬ್ಸ್. ಎಲ್ಲರೇ ಸಾವುಕಾರ ಅದರನ್ನು ಎಲ್ಲರೇ ನೀರಿಂದು ಎಲ್ಲೇ ಒಂದು ವೆಲ್ ಇಸ್ ದೇರ್ ಆರ್ ನಾಟ್ ಅಂತಲ್ಲಿ ಹುಡುಕಾಡ್ಕೊಂಡು ಹಿಂಗೆ ಹೋಗ್ತಿದ್ರು. ಓಕೆ, ಬಟ್ ರಾಜ ಹೆಂಗಿತ್ತಂದ್ರೆ ದ ಕಿಂಗ್ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಗಾರ್ಡನ್ ಇನ್ ಫ್ರಂಟ್ ಆಫ್ ಹಿಸ್ ಪ್ಯಾಲೇಸ್. ಒಂದು ಮಸ್ತ್ ಗಾರ್ಡನ್ ಮಾಡಿದ್ರು ನಾವು. ಅಲ್ಲಿ ಎಲ್ಲ ನೀರು ಸಿಗ್ತಿತ್ತು, ಎಲ್ಲ ಸಿಗುತ್ತೆ. ರಾಜಾಗೆಲ್ಲ ಸಿಗೈತಿಲ್ಲ, ನಿಮ್ಗೆ ಗೊತ್ತಿರ್ಬೋದು. ಸಮ್ ಹೌ ವಿಲ್ ಫೈಂಡ್ ಇಟ್. ಓಕೆ, ಆ ಕಾಲನಾಗ ದೆನ್ ದ ಗ್ರೌಂಡ್ ವಾಟರ್ ವಾಸ್ ಆಲ್ಸೋ ನಿಯರ್ ಟು ಅಸ್. ನಾವು ಗ್ರೌಂಡ್ ವಾಟರ್ ಎಲ್ಲ ಹೋಗಿಬಿಟ್ಟತ್ರಿ ಇಲ್ಲ. ಬಟ್ ದೆನ್ ಸೊ ಹಿ ಹ್ಯಾಡ್ ಅ ಬ್ಯೂಟಿಫುಲ್ ಗಾರ್ಡನ್. ಅಲ್ಲೇನಾಯ್ತು, ಯಾಕಾಯ್ತು ಹೆಂಗಾಯ್ತು ಇದನ್ನ ಕೆಳಕ್ಕೆ ಹೋಗ್ಬೇಡ್ರಿ. ಬಟ್ ಸಮಥಿಂಗ್ ಹ್ಯಾಪಂಡ್ ಆ್ಯಂಡ್ ಒನ್ ಲೇಡಿ ವಿತ್ ಹರ್ ಡಾಟರ್ ಕೇಮ್ ಇನ್ ಟು ದಟ್ ಗಾರ್ಡನ್. ಹೆಂಗೆ ಒಳಗೆ ಹೋದ್ರು ಗೊತ್ತಿಲ್ಲ ನಮಗೆ, ಒಟ್ಟು ಒಳಗೆ ಹೋದ್ರಿ ಅವ್ರು. ದೇ ವರ್ ಸರ್ಚಿಂಗ್ ಫಾರ್ ಫುಡ್ ಆ್ಯಂಡ್ ದೇ ವೆಂಟ್ ಇನ್ ಟು ದ ಗಾರ್ಡನ್. ಅಲ್ಲಿ ಬ್ಯೂಟಿಫುಲ್ ಆ್ಯಪಲ್ ಐತಿ, ಮ್ಯಾಂಗೋ ಐತಿ, ಏನೇನೋ ಭಾಳಷ್ಟು ಫ್ರೂಟ್ಸ್ಗಳದಾವ. ಏನು ಮಾಡಿಬಿಡ್ತೀರಿ, ಇದು ಹುಡುಗಿದ್ದು ಏನು ಮಾಡಿಬಿಡ್ತು, ನಂಗೆ ಬೇಕಂತೇಳಿ ಗಂಟು ಬಿತ್ತು. ಅದಕ್ಕೆ ಇವನ್ನ ಮಾಡಿ ಕಿತ್ತು ಬಿಡ್ರಿ. ಆ ಬರೋಬ್ಬರಿ ಕೀಳು ಟೈಮ್ನಾಗ ವೆನ್ ಎವರ್ ದ್ಯಾಟ್ ಫ್ರೂಟ್ ವಾಸ್ ಪ್ಲಕ್ಡ್, ಹೂ ಅಪಿಯರ್ಸ್? ಕಿಂಗ್ ಅಪಿಯರ್ಸ್. ಎಷ್ಟು ಧೈರ್ಯ ನನಗೆ! ಹೌ ಡೇರ್ ಯು ಟಚ್ ಮೈ ಟ್ರೀ. ಓಕೆ, ಸೊ ಸಿಟ್ಟು ಬಂದ್ರೂ ಬಟ್ ಅದು ಸಣ್ಣ ಹುಡುಗಿತ್ತಲ್ಲ, ಸ್ವಲ್ಪ ಕರುಣೆ ಬಂತು. ಹಿ ಗಾಟ್ ಸಮ್ ಹ್ಯುಮ್ಯಾನಿಟಿ ಆ್ಯಂಡ್ ದೆನ್ ಹಿ ಸೆಡ್, ಮತ್ತು ಇವ್ರು ಏನು ಮಾಡತ್ತೀರಿ, ರಾಜನ ನೋಡಿದ ಕೂಡಲೇ ಒಮ್ಮೆಂದೊಮ್ಮೆ ತೆಳಗೆ ಕಾಲಿಟ್ಟು ಉದ್ದ ನಮಸ್ಕಾರ ಮಾಡಿ, ಪ್ಲೀಸ್ ಫಾರ್ ಗಿವ್ ಅಸ್. ಓಕೆ, ಇನ್ನೊಮ್ಮೆ ಬರಂಗಿಲ್ಲ, ನಾವು ಈ ಕಡೆ ಬರಂಗಿಲ್ಲ. ಸೈನಿಕರು ಅವನಕ್ಕಿಂತ ಹೆಚ್ಚು ಆವಾಜ್ ಮಾಡಕತ್ತರು. ನಾರ್ಮಲ್ ಹಿಂಗಾಗೈತಲ್ಲ, ದ ಸೋಲ್ಜರ್ಸ್ ವಿಲ್ ಮೇಕ್ ಮೋರ್ ನಾಯ್ಸ್ ದೆನ್ ದಿ king. So they also started making noise. We will kill, the king will not leave you. What do you think? How did you come here? Everything, whatever they can, in all the languages they told. Then what happened? Then king somehow felt bad and then he said, I will give you a chance. Again madri, wherever they were standing, there were pebbles ಗೊತ್ತಾಗುತ್ತಾರೆ, ಸಣ್ಣ ಕಲ್ಲು ಇರ್ತಾವೆ, ವೆರಿ ಸ್ಮೂತ್. ವಿ ಕ್ಯಾನ್ ವಾಕ್ ಆನ್ ದ್ಯಾಟ್, ಇಟ್ ವಿಲ್ ನಾಟ್ ಪಿಂಚ್. ಓಕೆ, ದೇ ವಿಲ್ ನಾಟ್ ಡೂ ಎನಿ ಡ್ಯಾಮೇಜ್. ಸೊ ಅಂಥ ಪೆಬಲ್ಸ್ ಇದ್ವು ಅಲ್ಲಿ, ಡಿಫ್ರೆಂಟ್ ಕಲರ್ ಪೆಬಲ್ಸ್. ಓಕೆ, ನಾವು ವಾಟ್ ಹ್ಯಾಪನ್, ನಾವು ಕಿಂಗ್ ಸೆಡ್ ದಟ್ ಐ ವಿಲ್ pick 2 pebbles and I'll put in a bag. Okay, one will be black and one will be white. One pebble will be black, ningo godaitina? Okay, then don't answer. One pebble will be black, one pebble will be white. Now if you take out the white pebble, you will be saved. If you take out the black pebble, you will be finished. Okay, now he took 2 pebbles. Okay, ಅವು ಹಿಂಗೆ 2 ಪೆಬಲ್ಸ್ ತೊಗೊಂಡ್ರಿ. ಆ ಸಣ್ಣ ಹುಡುಗಿ ಕೆಳಗಿನಿಂದ ಕಿನ್ಕೆ ನೋಡಿತದ that this king is taking both the pebbles are black. He doesn't want to leave them. He took both pebbles back and put in the bag. That girl saw it. Okay, then how can she tell the king that you are cheating on us? ಚೀಟಿಂಗ್ ಮಾಡಾಕತ್ತೀರ ಅಂತ ಹೆಂಗೆ ಹೇಳವ್ರಿ? ಧೈರ್ಯ ಆಗೋಲ್ದು. ಬಟ್ ಫೈನಲಿ ದಟ್ ಗರ್ಲ್ ಶೇವ್ಡ್ ಹರ್ ಸೆಲ್ಫ್ ಆ್ಯಂಡ್ ಹರ್ ಮದರ್. ಹೌ ಯು ಹ್ಯಾವ್ ಟು ಟೆಲ್? ಹಂಗೆ ಆಗ್ತೇಪ್ಪ, ಅಲ್ಲಿ ಕೈಯಾಗ ಕೊಟ್ಟ ಬ್ಯಾಗ್ ಈಗ ತೆಗಿಯೋದ್ರೊಳಗೆ ಕೈ ಅಂತ ಹೇಳತ್ತಳ. ದಟ್ ಬ್ಯಾಗ್ ಈಸ್ ಗಿವನ್. ನೌ ಶಿ ಕೆನಾಟ್ ಗೋ ಆ್ಯಂಡ್ ಟೇಕ್ ಅ ಪೆಬಲ್. ಕ್ಯಾನ್ ಯು ಡೂ ಇಟ್ ಇನ್ ಫ್ರಂಟ್ ಆಫ್ ದ ಕಿಂಗ್? ನಾ ಬೇರೆ ತೊಗೋತೀನಿ, ನಿಂದ್ರೊಳಗೆ ಹಾಕ್ತೀನಿ, ಮತ್ತು ಅದನ್ನ ತೆಗೆದು ತೋರಿಸ್ತೀನಿ. ಕೆಳಗೆ ಹೋಗೋಕ್ಕಿಂತ ಮೊದಲು ಫಿನಿಶ್ ಆಗಿರ್ತೈತೆ ರೀ. ನಾವು ನಥಿಂಗ್ ಆಫ್ ದಟ್ ಸಾರ್ಟ್ ಹ್ಯಾಪಂಡ್. ಕಿಂಗ್ ಕುಡ್ ನಾಟ್ ಸೇ ದ್ಯಾಟ್ ಯು ಹ್ಯಾವ್ ಡನ್ ಸಮ್ ಚೀಟಿಂಗ್, ಬಟ್ ದಿಸ್ ಗರ್ಲ್ ಡಿಡ್ ಸಮಥಿಂಗ್ ವೆರಿ ಫ್ಯಾಂಟಾಸ್ಟಿಕ್. ನೋ ಚೀಟಿಂಗ್,
ಫ್ಯಾಂಟಾಸ್ಟಿಕ್ ಥಿಂಗ್. ಓಕೆ, ಇರ್ಲಣ್ಣ ಜೋರ್ಲೆ ಹೇಳುವಂತಂತ ನಂಗೆ ನೀನು. ಓಕೆ, ಫ್ಯಾಂಟಾಸ್ಟಿಕ್ ಥಿಂಗ್, ಸಮ್ ಕ್ರಿಯೇಟಿವ್ ಥಿಂಕಿಂಗ್. ಓಕೆ, ದ್ಯಾಟ್ ಶೀ ಸೇವ್ಡ್ ಹರ್ ಸೆಲ್ಫ್ ಆ್ಯಂಡ್ ಹರ್ ಮದರ್. ಹೆಂಗೆ ಹೇಳ್ರಿ? ಆನ್ಸರ್ ಗೊತ್ತಿದ್ದವ್ರು ನಗಬೇಡ್ರಿ. ಹೆಂಗೆ? ಥಿಂಕ್ ಫಾರ್ 5 minutes. ಐ ವಿಲ್ ಗಿವ್ ಯು 5 minutes ಟೈಮ್. ಕಮೆಂಟ್ ಇದು ಬಿಡಮ್ಮ ಅದನ್ನು. ಮತ್ತೆ ರೈಟ್ ಬ್ರೈನ್ ಆ್ಯಕ್ಟಿವಿಟಿ ಮಾಡಿದ್ರೆ ನಾ ಲೆಫ್ಟ್ ಬ್ರೈನ್ ಮಾಡ್ತಿರುತ್ತೆ. ಬಿಡೋದು ಬರ್ಕೊಳ್ಳೋಂತ ಆಮೇಲೆ ಎಲ್ಲಿ ಹೋಯ್ತದೆ ಬರ್ತೈತಿ. ಟೆಲ್ ಮಿ ದ ಆನ್ಸರ್. ಹೌ ಕ್ಯಾನ್ ಸಿ ಸೇವ್ ಎನಿಥಿಂಗ್ ದಟ್ ಕಮ್ಸ್ ಟು ಯುವರ್ ಮೈಂಡ್ ಯು ಕ್ಯಾನ್ ಟೆಲ್. ಹೌ ಕ್ಯಾನ್ ಸಿ ಸೇವ್ ಹರ್ ಸೆಲ್ಫ್ ಆ್ಯಂಡ್ ಹರ್ ಮದರ್? ದ ಕಿಂಗ್ ಕೆನಾಟ್ ಸೇ ಎನಿಥಿಂಗ್. ನೀವು ಅಲ್ಲಿ ಸಿಚುವೇಶನ್ ಹೋಗ್ರಿ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇನ್ ದ್ಯಾಟ್ ಸಿಚುವೇಶನ್ ಇಫ್ ಯು ಗೋ ದೇರ್, ದೆನ್ ಯು ಹ್ಯಾವ್ ಟು ಸಮ್ ಹೌ ಸೇವ್. ಯು ನೋ ದೋಸ್ ಬೋತ್ ಪೆಬಲ್ಸ್ ಆರ್ ಬ್ಲ್ಯಾಕ್. ಎರಡೂ ಬ್ಲ್ಯಾಕ್ ಅದಾವ್ರಿ, ಬಟ್ ಸ್ಟಿಲ್ ಯು ಶುಡ್ ಡೂ ಸಮಥಿಂಗ್ ಸೊ ದ್ಯಾಟ್ ಯು ವಿಲ್ ಬಿ ಸೇವ್ಡ್. ಆ್ಯಂಡ್ ಕಿಂಗ್ ಕೆನಾಟ್ ಸೇ ದಟ್ ಐ ಚೀಟೆಡ್. ಅವ ಹೆಂಗೆ ಹೇಳವ್ರಿ? ಹಿ ಕೆನಾಟ್ ಸೇ ನೋ ಐ ಚೀಟೆಡ್, ಐ ವಾಂಟೆಡ್ ಟು ಕಿಲ್ ಯು ಅಂತ ಹೇಳಕ್ಕೆ ಬರಂಗಿಲ್ಲ. ಓಕೆ, ಅವ್ನಿಗೆ ಹೇಳಕ್ಕೆ ಬರ್ಲಾರ್ದಂಗೆ ಮಾಡಿದ್ರಿ ಹುಡುಗಿ. She will not pick, then what the king will do? You just think. ನಾ ತೊಗೊಳಂಗಿಲ್ಲ ನೋಡಿ. ಹಾಂ, ಕಿಂಗ್ ಮುಂದೆ ಹೇಳ್ತಿ ಹಿಂಗೆ? ಕಿಂಗ್ ನಿಂಗೆ ಹೇಳ್ಯಾನ ಬ್ಲ್ಯಾಕ್ ತೆಗೆದ್ರೆ ನೀನು ಕೊಲ್ತೀನಿ, ವೈಟ್ ತೆಗೆದ್ರೆ ನೀನು ಬಿಡ್ತೀನಿ ಅಂತ ಹೇಳ್ಯಾನ. ನೀ ಹೇಳ್ತೀನೋ ಸರ್ ನಾ ಬ್ಲ್ಯಾಕ್ ತೆಗೆದ್ರೆ ಬಿಡ್ರಿ ನಂಗೆ ನೀವು ಅಂಥೇಳಿ? You have to do something. You cannot ask. You have to do something. Now think about the time when the king were there. ಈಗ ಸದ್ಯ ನಿಮ್ಮ ಪ್ರಿನ್ಸಿಪಲ್ ಮುಂದೆ ಹೋಗಿ ಮಾತಾಡೋದಿರಿ ಅಲ್ಲಿ ನಿಮಗೆ ಐತೇನ್ರಿ? ಇಲ್ಲಲ್ಲ, ಯಾರಿಗಾರ ಐತೇನಿಲ್ಲ? ಈಗ ಕಾಲೇಜ್ ಬಿಟ್ಟು ಬಂದಿರಿ ನೀವು, ಇವಾಗ ಪ್ರಿನ್ಸಿಪಲ್ಗೆ ಹೇಳ್ರಿ ನೀವು ಹಿಂಗೆ ಮಾಡಿದ್ರಿ ಸರ್ ನೀವು ಅಂಥೇಳಿ. ಅವ್ರು ಏನು ಮಾಡಿರ್ತಾರೆ ಅದನ್ನ ಹೇಳಕ್ಕೆ ಧೈರ್ಯ ಮಾಡ್ರಿ ಬರೀ. ಹಾಂ, ಮಾಡಿದಿ? ವೆರಿ ಗುಡ್. ಇಲ್ಲ, ನಾನು ಮಾಡಿ ಮತ್ತು ಬೇರೆ, ಬಟ್ ವೆರಿ ರೇರ್ಲಿ ಯು ವಿಲ್ ಫೈಂಡ್ ದೋಸ್ ಪೀಪಲ್. ಐ ಆಲ್ಸೋ ಫಾಟ್ ವಿತ್ ಮೈ ಪ್ರಿನ್ಸಿಪಲ್. ದ್ಯಾಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಸಮ್ ಪೀಪಲ್ ವಿಲ್ ಡೂ ಇಟ್, ಬಟ್ ನಾರ್ಮಲಿ ನೀವು ಯಾರು ಮಾಡ್ರಿ ನಂಗೆ ಮೋಸ್ಟ್ಲಿ ಪೀಪಲ್ ವಿಲ್ ನಾಟ್. ಇನ್ನು ಕಿಂಗನ ಮುಂದೆ ಮಾಡ್ತೀರಿ? ಬೇಡಪ್ಪ ನೀವು ಬ್ಲ್ಯಾಕ್ ಹೇಳಿ, ನಾವು ಬ್ಲ್ಯಾಕ್ ತೆಗಿತೀವಿ. ನಿಮಗೆ ಎಷ್ಟು ಸತಿ ಬೈದಿರಿ ನೀವು? ಪ್ರಿನ್ಸಿಪಲ್ ಬೈದಿರಲ್ಲ ರೀ? ಬೈದಿರೋದಲ್ಲ? ಆಲ್ ಆಫ್ ಯುವರ್ ಸ್ಕೋಲ್ಡೆಡ್ ಪ್ರಿನ್ಸಿಪಲ್. ನನ್ನೂ ಬೈದಿರಿ. ಹೀಗಾಕೆ ಅಂತೀರಿ ನೀವು? ಹಾಂ, ಕಮಾನ್ ಟೆಲ್ ಮಿ. ವಾಟ್ ಶಿ ವಿಲ್ ಡೂ? ಓಕೆ ಓಕೆ ಓಕೆ. ವೇರ್ ಡಿಡ್ ಯು ರೀಡ್ ದಿಸ್? ಯು ಡಿಂಟ್ ರೀಡ್? ರಿಯಲಿ? ಓಕೆ, ಎಕ್ಸಾಕ್ಟ್ಲಿ ದಿಸ್ ಥಿಂಗ್ಸ್ ಹಿ ಡಿಡ್. ಎಕ್ಸಾಕ್ಟ್ಲಿ ದಿಸ್ ಥಿಂಗ್ಸ್ ಹಿ ಡಿಡ್. ಏನು ಮಾಡಿದ್ರಿ? ಪೆಬಲ್ ನಾ ತೆಗಿತೇನೆ ಅಂತೇಳಿ ಹಿಂಗೆ ಕೈ ಹಾಕಿದ್ಲಾ, ಹಿಂಗೆ ಕೈ ಹಾಕಿ ಹಿಂಗೆ ಹೊರ ತೆಗಿತ ಬಿಟ್ಬಿಟ್ಲಿ ಹಿಂಗೆ. ದೆನ್ ಇಟ್ ಫೆಲ್ ಡೌನ್. ಐ ಸೆಡ್ ದ ಹೋಲ್ ರೋಡ್ ವಾಸ್ ವಿತ್ ಡಿಫ್ರೆಂಟ್ ಕಲರ್. ಓಕೆ, ದೆನ್ ಸಿ ಸೆಡ್ ಸಾರಿ ಕಿಂಗ್, ಇನ್ ದ ಫಿಯರ್ ಐ ಜಸ್ಟ್ ಥ್ರೂ ಇಟ್ ಡೌನ್. ಸೊ ವಾಟ್ ವಿ ಕ್ಯಾನ್ ಡೂ ಸರ್ ಇಸ್ ದಟ್ ವಿ ವಿಲ್ ಸಿ ವಾಟ್ ಈಸ್ ರಿಮೈನಿಂಗ್ ಆ್ಯಂಡ್ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಐ ಹ್ಯಾವ್ ಪಿಕ್ಡ್. So there is black inside. Very good. If you thought it naturally, then I read it. I didn't. This is a. I think. Yaar book ne keel. This was a book by lateral thinking irbak posha. Lateral thinking anta ಒಂದು book ಐತ್ರಿ. In that book, this story was there, I think. So creative thinking iddaga I'll tell this. So you can think creatively and will be able to solve some questions. So if you use your left hand, not only for brushing, you can use it for writing also. Daily on the 5 ನಿಮಿಷ 10 ನಿಮಿಷ you write with your left hand. When you are picking something, you intentionally pick it with your left hand. Use your left hand, left leg
Okay, so that what will happen, your right brain gets activated and you will be able to use your right brain for doing some things in a different way. ಅದಕ್ಕೆ ಲೆಫ್ಟ್ ಹ್ಯಾಂಡ್ಲೇ ಯೂಸ್ ಮಾಡ್ಬೇಕು ರೀ. ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ, ಯಾಕಂದ್ರೆ ನಾರ್ಮಲಿ ಹ್ಯಾಂಡ್ ಇಸ್ ದ ಮೇಜರ್ ಥಿಂಗ್ ದಟ್ ವಿ ಯೂಸ್, ರೈಟ್? ಕಾಲಂತೂ ಎರಡು ಸೇರ್ಕೊಂಡು ನಡಿಬೇಕಾಯ್ತು. ನೀವು ಒಂದೇ ನಡಿ, ನೀ ಬೇಡ ಅಂದ್ರೆ ನಡೆಯಂಗಿಲ್ಲ ಅದಕ್ಕೆ. ಸೊ ಹಾಗಾಗಿ ಕೈ ಮಾತ್ರ ನಡೆಯುತ್ತೆ. So let us do this one. So here is the decimal. Now again decimal can be addition series or multiplication series. ಇದನ್ನ ಯಾಕೆ ಸಪ್ರೇಟ್ ಆಗಿ ಹೇಳತ್ತೀನಿ ಅಂತಾರೆ, ಬಿಕಾಸ್ ದರ್ ಇಸ್ ಸಮ್ ಕ್ಯಾಲ್ಕುಲೇಷನ್ ದಟ್ ಈಸ್ ಹ್ಯಾಪನಿಂಗ್ ವಿತ್ ಸಮ್ ಡೆಸಿಮಲ್ಸ್. ಆ ಡೆಸಿಮಲ್ಸ್ ಹೆಂಗೆ ಐಡೆಂಟಿಫೈ ಮಾಡ್ಬೇಕನ್ನೋದು ನಮ್ಗೆ ಗೊತ್ತಾಗ್ಬೇಕು ರೀ. ಹೌ ಟು ಐಡೆಂಟಿಫೈ. ಓಕೆ, ಇಲ್ಲಿ ಏನಾಕೈತಿ, ವಿಲ್ ಸಿ ಇಯರ್ ಅಗೇನ್ ವಾಟ್ ಈಸ್ ಹ್ಯಾಪನಿಂಗ್ ಇಯರ್. 4, 6, 9 ಆದಮೇಲೆ 13.5 ಬಂತು ರೀ, ದೆನ್ 20.25. ನಾವು ದ ಡೆಸಿಮಲ್ಸ್ ಆರ್ ಇನ್ಕ್ರೀಸಿಂಗ್. ಓಕೆ, ಡೆಸಿಮಲ್ಸ್ ಆರ್ ಇನ್ಕ್ರೀಸಿಂಗ್. ನಾವು ಹಿಂದಿನ ಕ್ವಶನ್ ನೋಡಿದಾಗ ಒಂದು ಕಡೆ ಡೆಸಿಮಲ್ ಬೈತ್ ನಮಗೆ, ಒಂದು ಕಡೆ ಡೆಸಿಮಲ್ ಬೈತಲ್ಲ, ಎಲ್ಲಿ ಕ್ವಶನ್ಯಾಗ ಅದು ದಿಸ್ ಒನ್, ಬಟ್ ಇಟ್ ವಾಸ್ ಓನ್ಲಿ ಒನ್ಸ್. ಆಮೇಲೆ ನೀವು ಹಂಗೆ ಅರ್ಥ ಮಾಡ್ಕೊಂಡಿದ್ರೆ ಇಟ್ ಈಸ್ ಆಲ್ಸೋ ನೋಡಿಲ್ಲ ಡಿವೈಡೆಡ್ ಬೈ 2.5 ಐತ್ರಿ ಅದು. ಸೊ ಅಗೇನ್ ದೇರ್ ಇಸ್ ಸಮಥಿಂಗ್ ವಿತ್ ಟು ಡೂ ವಿತ್ ದ ಡೆಸಿಮಲ್ ಆಲ್ಸೋ. ಇಫ್ ಯು ಸಿ ದಿಸ್ ಒನ್ 571.2 ಮತ್ತು 14 ಎದರಲ್ಲಿ ಬಂತ್ರಿ ಇದು 571.2, ಬಿಕಾಸ್ ಯು ಆರ್ ಡಿವೈಡೆಡ್ ಬೈ 2.5. And when you divide something by 5, say for example I divide x by 5. Okay, x by 5, okay, is equal to y ಅಂತ ತಗೊಂಡ್ರೆ ಹೌದಲ್ರಿ. x by 5 is equal to y ಅಂತ ತಗೊಂಡ್ರೆ, ನಾನು ಡಿವೈಡೆಡ್ ಬೈ 5 ಅಂತಂದ್ರೆ ಹೌ ಕ್ಯಾನ್ ಐ ರೈಟ್? ಐ ಕ್ಯಾನ್ ರೈಟ್ ಇಟ್ ಆಸ್ x into 1 by 5, yes or no? Right? 1 by 5 can be written as what? x into 0.2. ನಿಮ್ಗೆ ಯಾಕೆ ಡಬಲ್ ಮಾಡಂತೀನಿ ನೋಡ್ರಿ, ಇದು ಸೊಲಾಗಿನ 1 by 5 is 0.2 ಅಲ್ಲ. 1 by 5 is what? 0.2. So again we are multiplying by, when I am dividing by 5, I am multiplying by 0.2. When I am dividing, I am multiplying by 0.2. So decimal is there. ಡೆಸಿಮಲ್ ಎಲ್ಲರ ಮಲ್ಟಿಪ್ಲಿಕೇಶನ್ನಾಗ ಡಿವಿಷನ್ನಾಗ ಎಲ್ಲರ ಒಂದು ಕಡೆ ಬಂತಂದ್ರೆ ಮಾತ್ರ ಡೆಸಿಮಲ್ ಬರ್ತಾರಲ್ಲ, ಡೆಸಿಮಲ್ ಬರೋಂಗಿಲ್ಲ ಇಫ್ ಯು ಸ್ಟಾರ್ಟ್ ವಿತ್ ದ ಇಂಟಿಜರ್. ಸೊ ಇಲ್ಲೇನಾಕೈತಿಲ್ಲೇ 4, 6, 9, 13.5. ಸೊ ಇಲ್ಲೇ ನೋಡಿದ್ರೆ ಏನು ಗೊತ್ತಾಯ್ತು ನಂಗೆ, ಸರ್ ಇಸ್ ಸಮಥಿಂಗ್, ಈಸ್ ಇಟ್ ಅ ಮಲ್ಟಿಪ್ಲಿಕೇಶನ್ ಸಿರೀಸ್ ಆರ್ ಅಡಿಷನ್ ಸಿರೀಸ್ ರೀ? 44 30 ಆಗೈತೆ ರೀ, 10 ಪಟ್ಟು ಆಗಿಲ್ಲ. ಎಡಿಷನ್ ಹೌದಲ್ರಿ, ಎಡಿಷನ್ ಗತ್ಲೆ ಅನ್ಸಾಯ್ತು ಹೌದಲ್ಲ. ಎಡಿಷನ್ ಎಷ್ಟು ಎಡಿಷನ್ ಆಗೈತೆ ಹೇಳ್ರಿ? ಹೌ ಮಚ್ ಎಡಿಷನ್ ಇಸ್ ದೇರ್? 2, 3, 4.5, ದೆನ್ 6.75 ಐತ್ರಿ, 25 ಇಲ್ಲ, 6.75, ದೆನ್ 9.9 10 10.6 ಹಾಂ 9 ಹೆಂಗಾಗತ್ತಮ್ಮ? 20 ಇದು 30 ಆಗೈತಲ್ಲ, ಅಲ್ಲಿ 10ಗಿಂತ ಹೆಚ್ಚು ಐತಲ್ಲ, 9 ಎಲ್ಲಿ ಬಂತಲ್ಲಿ? ಹೌದಲ್ಲ? ಹಾಂ 10. ಎಲ್ಲಿ 6 ಐತಮ್ಮ? 6.2 ಪ್ಲಸ್ 0.6 ವಿಲ್ ಬಿ 0.8 ಅಲ್ಲ, 0.3 ಐತ್ರಿ ಇಲ್ಲಿ. 10.125 ಐತದ, 10.125. ಇವು ನಂಬರ್ಗಳನ್ನ ಅಬ್ಸರ್ವ್ ಮಾಡಿರಿ, ಜಸ್ಟ್ ಅಬ್ಸರ್ವ್ ದೋಸ್ ನಂಬರ್ಸ್. 4 2, 6 3, 9 4.5, 13.5 6.75. So this can be called, okay, we can call it as a addition series, but I will show you it is also multiplication series. If I multiply 4 by 0.5, sorry 1.5 into 1.5 ಎಷ್ಟು ಬರುತ್ತೆ ಹೇಳ್ರಿ? 4 ಹೋದ್ರೆ ಅರ್ಧ ಆ್ಯಡ್ ಮಾಡ್ಬೇಕು. 4 ಪ್ಲಸ್ ಅದರ ಅರ್ಧ 4 ಪ್ಲಸ್ ಹಾಫ್ ಆಫ್ ಇಟ್ ಇಂಟು 1.5 6 ಆ್ಯಂಡ್ ಹಾಫ್ ಆಫ್ ಇಟ್. ಹೌದಲ್ಲ? ಇದು ಹಂಗಾಯ್ತು ನೋಡ್ರಿ, 1.5 ಎರಡು ವೆನ್ ಇಟ್ ಈಸ್ ಕಮಿಂಗ್ ಲೈಕ್ ದಿಸ್, ಹಾಫ್ ಆಫ್ ದಿಸ್ ಬೀಂಗ್ ಆ್ಯಡೆಡ್, half of this being added means it is multiplication by 1.5 or it can be half of that being added. ಎರಡೂ ಅರ್ಥ ಮಾಡ್ಕೋಬೋದು ರೀ.
ಸೊ ನಾವು ಯು ಕ್ಯಾನ್ ಟೇಕ್ ದಿಸ್ ವೇ ಆರ್ ಟೇಕ್ ದಟ್ ವೇ. ನಾವು ಇಲ್ಲಿ ಎಷ್ಟು ಆ್ಯಡ್ ಮಾಡ್ಬೇಕಾಗಿತ್ತು ಈಗ? ಇದರ ಅರ್ಧ ರೀ 15.375 ಭಾಳ ಅಡ್ನಾಡೈತಿ, ಹೌದಲ್ಲ? ಹೋಗಲಿ, 15 ಆದಮೇಲೆ ರೀ ಎಷ್ಟು ಬರ್ತೈತೆ ನೋಡ್ರಿ ಇಲ್ಲೇ. 15 ಆದಮೇಲೆ ಯಾವ್ದೈತೆ ನೋಡ್ರಿ? ಹಾಂ, ಇಲ್ಲೈತೆ ನೋಡ. ಮತ್ತು ಇನ್ನೊಂದೇನು ಅಬ್ಸರ್ವ್ ಮಾಡೋದು, ಇಲ್ಲಿ 1 ಇತ್ತು, ಇಲ್ಲಿ 2 ಆಯ್ತು, ಇಲ್ಲಿ 3 ಆಯ್ತು, ಇಲ್ಲಿ 4 ಅದಾವೆ. ಕರೆಕ್ಟ್ ಐತಿ, ಹೌದಲ್ಲ ರೀ? ಸೊ ದೇರ್ ಫಾರ್ 45.5625 ವಿಲ್ ಬಿ ದಿ ಆನ್ಸರ್. ಓಕೆ, ಆ್ಯಕ್ಚುಲಿ ಡೆಸಿಮಲಲ್ಲಿ ಬಂತು ಇಂಟು 1.5 ಮಾಡ್ರೆ ಬಂತು ರೀ. ಎಡಿಷನ್ ಒಳಗೂ ಡೆಸಿಮಲ್ಸ್ ಬರಾಕತ್ತಾವ, ಬಟ್ ದಟ್ ಈಸ್ ಹಾಫ್ ಆಫ್ ದಿ ಪ್ರೀವಿಯಸ್ ನಂಬರ್, half of the same number is being added. Clear? ಡನ್ ಓವರ್. ಇಲ್ಲಿ go to this one. ನೋಡಿರಿ, ಇಲ್ಲಿಲ್ಲ ಮತ್ತು 1 2 3 ಏನಿಲ್ಲ ರೀ. ದೆನ್ ಇವಂತೂ ಎಷ್ಟು ಅಡ್ನಾಡ್ ಡೆಸಿಮಲ್ ಅದ ನೋಡಿಲ್ಲ, 4.84 0.104 ಹಿಂಗೆ ಬರಾಯತ್ ರೀ, ಹೌದಾ ಇಲ್ಲ? ಓಕೆ, ನಾವು ವೆದರ್ ಇಟ್ ಇಸ್ ಎಡಿಷನ್ ಸೀರೀಸ್ ಆರ್ ಮಲ್ಟಿಪ್ಲಿಕೇಶನ್ ಸೀರೀಸ್. ಮಲ್ಟಿಪ್ಲಿಕೇಶನ್ನ 400 ಇದ್ದಿದ್ದು 31 ಆಗೈತೆ ರೀ. ಈವನ್ 1/10 ಆಗಿಲ್ಲ, 1/10ಗಿಂತ ಸ್ವಲ್ಪ ಜಾಸ್ತಿ. ಮಲ್ಟಿಪ್ಲಿಕೇಶನ್ ಎಡಿಷನ್ ಡಿವಿಷನ್ ಇರ್ಬೋದು. ಓಕೆ, ಡಿವಿಷನ್ ಅಂದರೆ ಮಲ್ಟಿಪ್ಲಿಕೇಶನ್. ಐ ಟೋಲ್ಡ್ ಯು ನೋ, ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ವಿಲ್ ಕಾಲ್ ಇಟ್ ಆಸ್ ಎಡಿಷನ್ ಸೀರೀಸ್ ಆ್ಯಂಡ್ ಡಿವಿಷನ್ ಮತ್ತು ಎಡಿಷನ್ ಐತೆ. ಡಿವಿಷನ್ ಮೇಜರ್ ಐತೆ, ಎಡಿಷನ್ ಮತ್ತು ಮೇಜರ್ ಐತೆ. ಡಿವಿಷನ್ ಮೇಜರ್ ಐತೆ. ಓಕೆ, ಡಿವಿಷನ್ ಇರಬೇಕು. ಓಕೆ ಫೈನ್. ಸೊ ಡಿವೈಡ್ ಮಾಡಿತ್ತಂತ ನನಗೇನು ಗೊತ್ತಿತ್ತು ರೀ, ಈ ಕಡೆಯಿಂದ ಹೋದ್ನಂದ್ರೆ ಇದ್ರದ್ದು ಎಷ್ಟು ಪಟ್ಟ ಆಯ್ತು ನೋಡ್ಬೇಕು ನಾನು. ಇಫ್ ಇಟ್ ಇಸ್ ಡಿವಿಷನ್ ದೆನ್ ವಿಲ್ ಗೋ ದ ರಿವರ್ಸ್ ವೇ. ಓಕೆ, ಒಂದು ಸ್ವಲ್ಪ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಆಗ್ತಿರ್ಬೇಕು. ದಟ್ ಇಸ್ ಸೊ ಹೌ ಮೆನಿ ಟೈಮ್ಸ್ ಈಸ್ ದಿಸ್? ಹೌ ಮೆನಿ ಟೈಮ್ಸ್? ಟೈಮ್ಸ್ 2 ಟೈಮ್ಸು ಪೂರ ಇಲ್ಲ, 1.5 ಟೈಮ್ಸ್ ಸಮಥಿಂಗ್ ಲೈಕ್ ದಟ್. ಇದು ಎಷ್ಟೈತೆ ರೀ? ಇದು ಹಂಗೈತಿ, ಆಲ್ಮೋಸ್ಟ್ 1.5 ಟೈಮ್ಸ್ ಆರ್ 1.5ಗಿಂತ ಸ್ವಲ್ಪ ಹೆಚ್ಚಿರ್ಬೋದು, ಬಟ್ 2 ಟೈಮ್ಸ್ ಅಂತೂ ಇಲ್ಲ. ಬಿಟ್ವೀನ್ 1 and 2, ರೈಟ್ ಆರ್ ರಾಂಗ್? ಸೇಮ್ ಥಿಂಗ್ ಇಸ್ ಹಿಯರ್. ಇದು ಇಲ್ಲ. ಹಾಗಾಗಿ ಒಂದೇ ನಂಬರ್ಲೇ ಡಿವೈಡ್ ಆಗ್ತಿರ್ಬೇಕು. ಒಂದೇ ನಂಬರ್ಲೇ ಡಿವೈಡ್ ಮಾಡಿದಾಗೂ ಇಟ್ ಶುಡ್ ಬಿ ಡಿಕ್ರೀಸಿಂಗ್ ಎಟ್ ಓಕೆ. ಡಿವೈಡ್ ಬೈ 5 ಮಾಡ್ಕೊಂತಂದ್ರೆ ಭಾಳ ಆಯ್ತು ರೀ. ಇಟ್ ವಿಲ್ ಬಿ ವೆರಿ ಮಚ್. ಸೊ ಹೌ ಡು ಯು ಅಂಡರ್ಸ್ಟ್ಯಾಂಡ್? ಇದರಲ್ಲೇ ಇಫ್ ಯು ಅಬ್ಸರ್ವ್ ಸಮಥಿಂಗ್ ಯು ವಿಲ್ ಬಿ ಏಬಲ್ ಟು ಡೂ ದಿಸ್ ಫಾಸ್ಟರ್. ಡಿವೈಡೆಡ್ ಬೈ 2 ಆ್ಯಂಡ್ ಡಿವೈಡೆಡ್ ಬೈ 10 ಅಂದರೆ ಡಿವೈಡ್ ಬೈ 20. ಡಿವೈಡೆಡ್ ಬೈ 2 ಮತ್ತು ಡಿವೈಡೆಡ್ ಬೈ 10 ಮಾಡಿದ್ರೆ ಡಿವೈಡ್ ಬೈ 20 ಆಗಬೇಕು. ಓಕೆ, ಡಿವೈಡೆಡ್ ಬೈ 2 ಮಾಡಿದ್ರೆ 200 ಬಂತು, ಮತ್ತು ಡಿವೈಡೆಡ್ ಬೈ 10 ಮಾಡಿದ್ರೆ 20 ಬಂತು. ಓಕೆ, ಬಟ್ ಇನ್ನು ಯಾವುದನ್ನು ಡಿವೈಡ್ ಮಾಡಿದ್ರಿ? 400 ಡಿವೈಡೆಡ್ ಬೈ 2 ಮಾಡಿದ್ರೆ 200 ಬಂತಾ? ಯಾವುದನ್ನು ಡಿವೈಡ್ ಮಾಡಿ ಮತ್ತೆ ಅದನ್ನ ಮಾಡೋದು. ಮತ್ತು ಇದು 240ಕ್ಕೆ ಹಂಗೆ ಮಾಡ್ಬೇಕು. ಮಾಡಿ ನೋಡು. ಹಾಂ, 120 ಪ್ಲಸ್ 124. ಓಕೆ, ಅಂದ್ರೆ ಒಂದು ಸರ್ತಿ ಏನು ಮಾಡಿದೆ? ಇದನ್ನು ಡಿವೈಡೆಡ್ ಬೈ 2 ಮಾಡಿದೆ. 400 ಡಿವೈಡೆಡ್ ಬೈ 2 ಪ್ಲಸ್ ಆಮೇಲೆ ಆ್ಯಡ್ ಮಾಡಿದ್ದೀನಿ, ಹೌದಲ್ಲ? 400 ಡಿವೈಡೆಡ್ ಬೈ 10 ಹಿಂಗೆ ಮಾಡಿದೌದಲ್ಲ? ಓಕೆ, ಇವನ್ನೆರಡು ಐ ಅಗ್ರಿ ಟು ದಿಸ್. ಐ ಅಗ್ರಿ, ಪರ್ಫೆಕ್ಟ್ಲಿ ಅಗ್ರಿ. ಓಕೆ, ಇಲ್ಲೂ ಮಾಡಿದ ಹಂಗೆ ಬರಾಯ್ತು ರೀ. 240 ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟು ಬಂತು? 120. ಆಮೇಲೆ 240 ಡಿವೈಡೆಡ್ ಬೈ 10 ಯು ವಿಲ್ ಗೆಟ್ ವಾಟ್? ಅಗೇನ್ 24. ಸೊ ಯು ಆರ್ ಗೆಟಿಂಗ್ 144. ಇಲ್ಲಿ ತನಕ ಅಂತೂ ಕರೆಕ್ಟ್ ಐತೆ. ಓಕೆ, ಇವನ್ನೆರಡು ಮಿಕ್ಸ್ ಮಾಡಿ ನೋಡು. ಇವೆರಡೂ ಜಸ್ಟ್
what will do? Whatever he is giving, I am taking the idea. LCM 10 ತಗೊಂಡು LCM 10 ತಗೊಂಡ್ರಿ ಅವಾಗ ಇದೇನಾಯ್ತದು 400 into 5 ಮಾಡ್ಬೇಕು. 400 into 5 ಬರಿತೀನಿ ನಾನು. ಐ ವಿಲ್ ನಾಟ್ ರೈಟ್ ಎನಿಥಿಂಗ್ ಎಲ್ಸ್. 400 into 5 ಮಲ್ಟಿಪ್ಲೈ ಮಾಡಬೇಡ್ರಿ. ಪ್ಲಸ್ ಏನಾಗ್ಬೇಕ್ರಿ ಇದು 400 ಆಗ್ಬೇಕು. ಸೊ ದಿಸ್ ಕ್ಯಾನ್ ಐ ರೈಟ್ ಇಟ್ ಆಸ್ ಓಕೆ 400 into 6 divided by 10. Can I write it like this? I can write it. Andre I will show you that 400 into 6 by 10 le aakaitri da correct ah 400 into 6 by 10 le aakaiti. Whatever he is giving I am taking. Okay, and that is perfectly all right also, but istu madabekagilla. I will show you how we can do it. Okay, 400 into 6 by 10. How can I write 400 into 6 by 10? I can write it as 400 into 0.6. I can write it as 400 into 0.6. ಈಗ 400 into 0.6 ಮಾಡ್ರಿ. ಅಷ್ಟೇ ಗುದ್ದಾಡಕತ್ತೀರಿ. ಡಿವೈಡ್ ಬೈ 2 ಡಿವೈಡ್ ಬೈ 10 ಎರಡು ಯಾಕೆ ಗುದ್ದಾಡಕತ್ತೀರಿ? ಒಂದು ಸರ್ತಿಗೆ ಏನು ಮಾಡಿರಿ 400 into 0.6 into 0.6 240 ಬರ್ತೈತಿ. ಹಾಂ ಡೆಸಿಮಲ್ ಆಯ್ತಲ್ಲ ಅದು. 400 into 0.6 ಅಂದ್ರೆ ಎಷ್ಟು ಬರ್ತೈತಿ ರೀ 240 into 0.6 ಬಂದರೆ ಐ ವಿಲ್ ಗೆಟ್ 144. ಹೌದಲ್ಲ ಅದಲ್ಲ. ಯು ಕ್ಯಾನ್ ರೀಚ್ ಲೈಕ್ ದಿಸ್ ಆಲ್ಸೋ. ಯು ಕ್ಯಾನ್ ರೀಚ್ ಲೈಕ್ ದಿಸ್. ದೆರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಓಕೆ, ಬಟ್ ಏನಾಗಬೇಕು ಒಂದು ನಂಬರ್ಗೆ ಆದ ಕೂಡಲೇ ಇಮಿಡಿಯೇಟ್ಲಿ ಮಾಡೋಕ್ಕೆ ಹೋಗ್ಬೇಡ್ರಿ. 2-3 ನಂಬರ್ ಸತ್ಯ 3 ಸತ್ಯ ಅವು 3 times ಇಟ್ ಹ್ಯಾಸ್ ಟು ಹ್ಯಾಪನ್. ನೀ ಮಾಡಿದ್ವಿ 400 ಡಿವೈಡೆಡ್ ಬೈ ಮಾಡಿದ್ವಿ 240 ಬಂತು ಲಗೇಜ್ ಹೇಳಿಬಿಟ್ಟೆ. ಏನು 2-3 ಮಾಡಿದೆ 144 86.4 ಮಾಡಿದೆ. 3 ಮಾಡ್ಬೇಕು 3. ಓಕೆ, ಆ್ಯಂಡ್ ಹಿ ವಾಸ್ ರೈಟ್, ಸೊ ಐ ಟುಕ್ ದಟ್ ಪಾಯಿಂಟ್. ಓಕೆ, ಇಲ್ಲ ಆಯ್ತಂದ್ರೆ ಏನು ಮಾಡ್ಬೇಕು ರೀ? ಅದು ಬರಲಿಲ್ಲ ನನಗೆ ಐಡಿಯಾ, ಇದು ಬರಲಿಲ್ಲ. ವಾಟ್ ಐ ಶುಡ್ ಡೂ? ಓಕೆ, ವಾಟ್ ಐ ವಿಲ್ ಡೂ ಇಸ್, ನಾನು ನಿಮ್ಗೆ ಏನು ಹೇಳಿನಲ್ಲೇ ಓಕೆ 400 ಡಿವೈಡೆಡ್ ಬೈ ಸಮಥಿಂಗ್ ಈಸ್ ಈಕ್ವಲ್ ಟು 240 ಆಗ್ಬೇಕು. ಇಲ್ಲಾಂದ್ರೆ 400 ಇಂಟು ಸಮ್ ಡೆಸಿಮಲ್ ಈಸ್ ಈಕ್ವಲ್ ಟು 240 ಆಗ್ಬೇಕು ರೀ. ಹೌದಲ್ಲ? ಸೊ ನಾವು ಒಂದು ವೇಳೆ 400 ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 240 ಆಗೋದಾದ್ರೆ ನಾವು ಐ ವಿಲ್ ಫೈಂಡ್ ಔಟ್ 240 ಇಂಟು ವಾಟ್ ಅಂದರೆ ಉಲ್ಟಾ ನಾನು ನಿಮ್ಗೆ ಹೇಳಿದ್ನಲ್ಲ ಈಸ್ ಈಕ್ವಲ್ ಟು 400 ನೋಡೋಣಂತ. ಉಲ್ಟಾ ಮಾಡಿ ಡಿವೈಡೆಡ್ ಬೈ ಅಂತ ಅನ್ನಿಸ್ತಂತಾರೆ ಉಲ್ಟಾ ಹೋಗ್ಬಿಡಿದ್ರು ನಾವು. ಬಟ್ ನಮಗೇನು ಗೊತ್ತಾಗೈತಿ ಇದು 1 2 3 4 ಬರವಲ್ದು, ಲೆಸ್ ದೆನ್ ದ್ಯಾಟ್. ಹೌದಲ್ರಿ? ಸೊ ವಾಟ್ ಐ ವಿಲ್ ಡೂ 240. ಸೊ ಎಕ್ಸ್ ಕಂಡಿಡ್ನಂತೆ ಎಕ್ಸ್ ಎಷ್ಟು ಬರ್ಬೇಕ್ರಿ ಇಲ್ಲೇ 400 ಡಿವೈಡೆಡ್ ಬೈ 240. ಇದನ್ನು ಡೈರೆಕ್ಟಾಗಿ ಮಾಡ್ಬೋದಾಗಿತ್ತು ನಾನು. 400 ಡಿವೈಡ್ ಬೈ 240 ಮಾಡಿರಿ, ಯು ವಿಲ್ ಗೆಟ್ ದ ಆನ್ಸರ್. ಸೊ ಎಷ್ಟು ಬಂತ್ರಿ ಇಲ್ಲೇ? ವಾಟ್ ಯು ವಿಲ್ ಗೆಟ್ 1.6 24 4 10s 4 6 ಬಂತ್ರಿ. ಅಥವಾ ಯು ಕ್ಯಾನ್ ಈವನ್ ಇಫ್ ಯು ಫರ್ದರ್ ಗೋ ಇಟ್ ವಿಲ್ ಬಿಕಮ್ ವಾಟ್ 5/3. ಎಕ್ಸ್ ಈಸ್ ಈಕ್ವಲ್ ಟು ವಾಟ್ 5/3. ಎಕ್ಸ್ ಈಸ್ ಈಕ್ವಲ್ ಟು ವಾಟ್ 5/3. ನನಗೇನು ಮಾಡ್ಬೇಕಾಗಿತ್ತು 400 ಡಿವೈಡ್ ಬೈ ಎಕ್ಸ್ ಮಾಡ್ಬೇಕಾಗಿತ್ತು ರೀ. ದಿಸ್ ವಿ ಕ್ಯಾನ್ ಡೂ ನೋ ವಿದೌಟ್ ಥಿಂಕಿಂಗ್ ವಿ ಕ್ಯಾನ್ ಡೂ ದಿಸ್. ಅರ್ಥ ಆಗೈತಿ ನಮ್ಗೆ ಐಡಿಯಾ ಬರಲಿಲ್ಲ ಅಂತಂದ್ರೆ ವಿ ಕ್ಯಾನ್ ಡೂ ದಿಸ್. ಸೊ ಡಿವೈಡೆಡ್ ಬೈ 240 ಮಾಡಿರಿ. ನಾವೇನು ಮಾಡ್ಬೇಕಾಗೈತಿ ಡಿವೈಡೆಡ್ ಬೈ ಎಕ್ಸ್ ಮಾಡ್ಬೇಕಾಗೈತಿ. ಸೊ ಇಟ್ ವಿಲ್ ಬಿಕಮ್ ವಾಟ್ 5/3. ಅದಲ್ರಿ, ಇದನ್ನು ನಾನು ಇಫ್ ಐ ರೈಟ್ ಇಟ್ ಪ್ರಾಪರ್ಲಿ ಇಟ್ ವಿಲ್ ಬಿಕಮ್ ವಾಟ್ 400 ಇಂಟು 3/5 ವಿಚ್ ಈಸ್ ಈಕ್ವಲ್ ಟು ಅಗೇನ್ 6/10 ವಿಚ್ ಈಸ್ ಈಕ್ವಲ್ ಟು 6/10. ಓಕೆ, ನಿಮ್ಗೆ ಭಾಳಷ್ಟು ಟೈಮ್ ಇದ್ದರೆ ಹೀಗೆಲ್ಲ ಮಾಡಿರಿ. ಇರಲಿಲ್ಲ ಅಂತಂದ್ರೆ ನಾವೊಂದು ಟೈಮ್ ಹೇಳ್ತೀನಿ ನಿಮಗೆ. ಎರಡು ಅರ್ಥ ಅದಾವ? ಓಕೆ, ದಿಸ್ ಹ್ಯಾಸ್ ಟು ಕಮ್ ಬೈ ಡೂಯಿಂಗ್ ಸಮ್ ಕ್ಯಾಲ್ಕುಲೇಷನ್, ಮೆಂಟಲ್ ಕ್ಯಾಲ್ಕುಲೇಷನ್. ಓಕೆ, ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ಕ್ರಿಯೇಟಿವ್ ಥಿಂಕಿಂಗ್ ಓನ್ಲಿ. ಹಿ ಡಿನ್ ಡೈರೆಕ್ಟ್ಲಿ 1 2 ಮಾಡೋಕ್ಕೂ ನೋಡಲಿಲ್ಲ ರೀ. ಹೆಂಗೆ ಬರ್ತೈತೆ 240 ಬರ್ಬೇಕು. ಹಿ ಥಾಟ್ ಇನ್ ಅ ಡಿಫ್ರೆಂಟ್ ವೇ. ಸೊ ದಟ್ಸ್ ಅ ಗುಡ್ ವೇ ಆಫ್ ಥಿಂಕಿಂಗ್ ಆಲ್ಸೋ. ಹಂಗೆ ಥಿಂಕಿಂಗ್ ಮಾಡಿದ್ರೆ ಚಲೋ. ಬಟ್ ನಾವು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ವುಡ್ ಐ ಸಾಲ್ವ್ ಈವನ್ ವಿದೌಟ್ ಡೂಯಿಂಗ್ ಆಲ್ ದೀಸ್ ಸರ್ಕಸ್. ಈಗ ನೀವು ಅಬ್ಸರ್ವ್ ಮಾಡಿರಿ, ನೀವು ಡೈಲಿ ಟೇಬಲ್ಸ್ ಬರೆಯಾಕತ್ತಿರೋದಿಲ್ಲ? ಡೈಲಿ ಟೇಬಲ್ಸ್ ಬರೆಯಾಕತ್ತೀರಿ, ನಾನು ನಂಬಿಡ್ತೀನಿ. ಓಕೆ ಬರೆಯತ್ತಿರಲ್ಲ? ಓಕೆ, ಸೊ ನಾವು ಸಿ ಇಯರ್ 4 6 24 4 6 24 ಕಾಣ ಆಯ್ತು ರೀ. ಅಬ್ಸರ್ವ್ ಮಾಡ್ಬೇಕು, ಇದು ಹಂಗೆ ಬರೋಂಗಿಲ್ಲ. ಇದು ನೀವು 400 ಇಂಟು 6 ಹಂಗೆ ಬರ್ತೈತೆ ರೀ. ಇಲ್ಲ,
4 into 6 is equal to 24. ನನಗೆ ಹೊಳೆದಿದ್ದಕ್ಕೆ ಆನ್ಸರ್ ಹಿಂಗೆ ರೀ. ಐ ಗಾಟ್ ದ ಆನ್ಸರ್ ಲೈಕ್ ದಿಸ್. ದೆನ್ 24 into 6 is equal to 144. ಹಿಂಗೆ ಬಂದ ಕೂಡಲೇ ನಾನು 24 into 4 is equal to 144 ಬಂತು. ಇದು ಬಂದ ಕೂಡಲೇ ನಾನು ಮಾಡಿದ್ದೆ ಇಮಿಡಿಯೇಟ್ಲಿ ವಾಟ್ ಐ ಡಿಡ್ 144 into 6 ಮಾಡಿದ್ದೆ. 144 into 6. 144 into 6 ಹೆಂಗೆ ಮಾಡೋದು? 4 24, 6 24, 6 ಬಂತು, 6 1 6 1 2 86 864 864 ಬರ್ತದೆ. 86.4 ಬರೋಂಗಿಲ್ಲ, 864 ಬರ್ತೈತಿ. ನಂಬರ್ಸ್ ಕರೆಕ್ಟ್ ಅದಾವ, ಡೆಸಿಮಲ್ನಾಗ ಗಡ್ಬಡೈತಿ. ಹೌದಲ್ರಿ? 3 ಮಾಡಿದ್ರು ನೋಡೋದು, ಇದ್ರ 6ಲೇ ಹೋಯ್ತು, ಇದು 6ಲೇ ಆಯ್ತು, ಅದು 6ಲೇ ಆಯ್ತು ರೀ. 3 times I got 6. ಬಟ್ ಏನಾಯ್ತು ರೀ? ಡೆಸಿಮಲ್ನಾಗ ಗಡ್ಬಡ ಆಕೈತೆ ರೀ. ಡೆಸಿಮಲ್ನಾಗ ಗಡ್ಬಡ ಆಕೈತೆ ಅಂದ್ರೆ ನಾನು ಏನು ಮಾಡ್ತೀನಿ? ಇಂಟು 0.6, 400 into 0.6. Okay, into 0.6 into 0.6 I am getting the answers. If you just observe the numbers. ಅರ್ಥ ಆಯ್ತು ನಾ ಹೇಳೋದು? ಸೊ ಓಕೆ, ದಿಸ್ ಈಸ್ ವಾಟ್. ಇಫ್ ಯು ಡು ನಾಟ್ ಗೆಟ್ ಎನಿ ಐಡಿಯಾ ಯು ಕ್ಯಾನ್ ಡೂ ದಿಸ್. ಇದನ್ನ ಯಾಕೆ ಹೇಳಿ ನಾನು? ಸರಿಯಾಗಿ ತಿಳಿಯುತ್ತೆ, ನೀನು ಸತಿ ಸರಿಯಾಗಿ ಬರಲಿಲ್ಲ. ಗೊತ್ತಾಗುತ್ತಲ್ಲ? ಗೊತ್ತಾಯ್ತಲ್ಲ ರೀ? 400 divided by something is equal to x. ನಿಮ್ಗೆ ಅನ್ಸಾಯ್ತು ಯಾಕೆ ಕಡಿಮೆ ಆಕೈತೆ ಅಂದರೆ ನಾವು ಐ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಫ್ರಮ್ ಹಿಯರ್. ಓಕೆ, ಇಲ್ಲಿಂದ ನಾವು ಹೇಳಿದ್ನಲ್ಲಿ ನಿಮಗೆ ಕ್ರಿಯೇಟಿವ್ ಥಿಂಕಿಂಗ್ ಅಂದರೆ, ಲ್ಯಾಟ್ರಲ್ ಥಿಂಕಿಂಗ್ ಅಂದರೆ ಏನು ರೀ? ಯು ವಿಲ್ ಗೋ ಟಿಲ್ ಹಿಯರ್, ಬಟ್ ವೆನ್ ವಿ ಕಮ್ ಹಿಯರ್ ಯುವರ್ ಥಿಂಕಿಂಗ್ ಹ್ಯಾಸ್ ಟು ಚೇಂಜ್. ಇದಷ್ಟು ಥಿಂಕಿಂಗ್ ಚೇಂಜ್ ಮಾಡ್ಬೇಕಾಗೈತೆ. ನೀವು ಏನು ನೋಡ್ಬೇಕಾಯ್ತು ರೀ? ಇಲ್ಲಿ ಬಂದು ಕೂಡ ಥಿಂಕಿಂಗ್ ಚೇಂಜ್ ಮಾಡೋಗೈತೆ. 400 divided by 240 is equal to ಎಷ್ಟು ಬಂತಂಗ 5. ನಾ ಇದನ್ನು ಸಾಲ್ವ್ ಮಾಡಿದ್ದಂದ್ರೆ ಏನು ಮಾಡ್ತಿದ್ದೆ? 1 point something ಎಲ್ಲ ಬರ್ತೈತೆ ರೀ. ಬಟ್ ಐ ಡಿಡ್ ನಾಟ್ ಹ್ಯಾವ್ ಟು ಡೂ. ವೆನ್ ಐ ಕಮ್ ಹಿಯರ್ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ 3/5 ಅಂದರೆ 0.6. ದೇರ್ ಆಫ್ಟರ್ ಇಟ್ ವಿಲ್ ಸ್ಟಾರ್ಟ್. ಯಾಕಂದ್ರೆ ನೀವು ಈ 400 into 3 divided by 5 ಮಾಡಿದರೆ ಟೈಮ್ ವೇಸ್ಟ್ ಆಯ್ತು ನಿಮ್ಮದು. ಹಿಯರ್ ದ ಕ್ರಿಯೇಟಿವ್ ಪಾರ್ಟ್ ವಿಲ್ ಸ್ಟಾರ್ಟ್. 400 into ನಮಗೆ ಇದು ಬಂದ ಮೇಲೂ ಇಫ್ ಐ ಆಮ್ ಅಗೇನ್ ಡೂಯಿಂಗ್ 400 into 3/5 ನಾ ಕಡ್ತಾ ಹೊಡೆದು ಮಾಡಕತ್ತೀನಿ ಅಂದ್ರೆ ಪ್ರಾಬ್ಲಮ್ ಆಗಿಬಿಡ್ತೈತಿ. ಬಟ್ ವೆನ್ ಐ ಅಂಡರ್ಸ್ಟ್ಯಾಂಡ್ 3/5 is equal to 0.6 ಅಂತ ಅರ್ಥ ಆಯ್ತಂದ್ರೆ ಐ ವಿಲ್ ಬಿ ಡೂಯಿಂಗ್ ಓನ್ಲಿ 1 multiplication. ಇಲ್ಲಿ ನೋಡಿರಿ, ಒಂದು ಸತಿ ಮಲ್ಟಿಪ್ಲೈ ಮಾಡ್ಬೇಕು, ಒಂದು ಸತಿ ಡಿವೈಡ್ ಮಾಡ್ಬೇಕು. ಇವನ್ ಕಡ್ತಾ ಹೊಡೆದ್ರಂದ್ರೆ ನೀವು ಒಂದು 2 ಸತಿ ಮಾಡಬೇಕಲ್ಲ. ಅದು ನಿಮ್ಮ 3/5 is equal to 0.6 ಅನ್ನೋದು ಅರ್ಥ ಆಗ್ಬೇಕು. ಓಕೆ, ಅದಕ್ಕೆ ನೀವು ಯಾವ ಕ್ಯಾಲ್ಕುಲೇಷನ್ ಮಾಡೋದ್ನಾಗ ಒಂದು ವೇಳೆ 10 ಬಂತಂತ ತಿಳ್ಕೊಂಡು ನೀವು ಅದನ್ನು ದಯವಿಟ್ಟು ಸಿಂಪ್ಲಿಫೈ ಮಾಡಬೇಡ್ರಿ. ಡೋಂಟ್ ಸಿಂಪ್ಲಿಫೈ. ಓಕೆ, 10 ಸಿಂಪ್ಲಿಫೈ ಮಾಡಲಿಲ್ಲ ಅಂದ್ರೆ ನಮಗೇನಾಯ್ತು? ನಮಗೆ ಆ ನಂಬರ್ ಕಂಡುಹಿಡಿಯೋದು ಭಾಳ ಈಸಿ ಆಯ್ತು. 10 100 ಇದು ಅಂದ್ರೆ ಓಕೆ, 10 100 33/100 ಅಂತ ಬಂತು. ಅದು 0.33 ಅಂತ ಅರ್ಥ ಆಗೈತೆ ರೀ. ದೆನ್ ಯು ನಿಡ್ ನಾಟ್ ಹ್ಯಾವ್ ಟು. ಬಟ್ ಇಫ್ ಐ ಚೇಂಜ್ ಇಟ್ ಟು ಸಮಥಿಂಗ್ ಎಲ್ಸ್ ದೆನ್ ಈಗ 3/5 ಆಯ್ತು. ಅದು 3/5 ಆದ ಕೂಡಲೇ ನಮ್ಗೆ ಇಮಿಡಿಯೇಟ್ಲಿ 0.6 ಹೊಳೆಯಂಗಿಲ್ಲ. ಬಟ್ 6/10 ಇರ್ತಿತ್ತಂದ್ರೆ ನಾನು ಸಿಂಪ್ಲಿಫೈ ಮಾಡ್ಲಾಗ್ತೀನಿ ಅಂದ್ರೆ 10/6 ಇದ್ದು ಹಂಗೆ ಇಟ್ಕೋತಿದ್ದಂದ್ರೆ ಇಮಿಡಿಯೇಟ್ಲಿ ಮೈ ಮೈಂಡ್ ವುಡ್ ಹ್ಯಾವ್ ಟೋಲ್ಡ್ ದ್ಯಾಟ್ ದಿಸ್ ಈಸ್ 0.6. ಓಕೆ, ಅದಕ್ಕೆ 10 ಬಂದಾಗ ಆದಷ್ಟು 10 100 ಇವು ಬಂದು ಅಂತಂದ್ರೆ ಅವ್ರು ಹಂಗೆ ಇಡ್ರಿ, ಅವ್ರನ್ನ ಭಾಳ ತ್ರಾಸ ಮಾಡಿಬಿಡ್ರಿ ಅವ್ರಿಗೆ. ಓಕೆ ಓಕೆ, ಸೊ ಯು ಕ್ಯಾನ್ ನೋಟ್ ಡೌನ್. ರೆಡಿ? ಓವರ್. ಓಕೆ, ಆಯ್ತಲ್ಲ? ಇಲ್ಲಿ ಕೊಟ್ಟು ನೆಕ್ಸ್ಟ್ ಹೋಗಿ ನೆಕ್ಸ್ಟ್ಗೆ ನೋಡ ಮಕ್ಕಳು ಹೆಂಗದ ನೋಡ. ಹಾಂ, ಹೋರಿ ಮನೆ ಹೋರಿಸಿ. ಮನೆಗೆ ಹೋಗೋದು ಇಂಪಾರ್ಟೆಂಟ್ ಐತ್ರಿ, ಉಳಿದಿದ್ದು ಏನು ಮಾಡೋದು?